ಜಪಾದ ಮೂಲ. ಹಾಗಾದರೆ ತಾಪತ್ರಯವನ್ನ ಕಳೆಯುವ ಕಥೆ ಶ್ರೀಮದ್ ಭಾಗವತ. ಇನ್ನೊಂದು ಫಲ ಇದೆಯಂತೆ, ವಸ್ತು ಶಿವದಂ. ಒಂದು ವಸ್ತು ಸಿಗತ್ತಂತೆ. ಯಾವುದು? ಮಂಗಳಪ್ರದವಾದ ವಸ್ತು. ವಸ್ತು ಅಂದ್ರೆ ಯಾವುದು? ದೇವರಿಗೆ ವಸ್ತು ಅಂತ ಕರೀತಾರೆ. ಯಾಕಂದ್ರೆ ವಸಿತ್ವಾತ್ರ, ಎಲ್ಲ ಕಡೆ ವಾಸ ಮಾಡ್ತಾ ಎಲ್ಲದರ ಇರುವಿಕೆಗೆ, ಎಕ್ಸಿಸ್ಟೆನ್ಸ್ಗೆ ಯಾರ ಕಾರಣ ಆಗಿದ್ದಾನೆ ಅವನಿಗೆ ವಸ್ತು ಅಂತ ಕರೀತಾರೆ. ವಾಸನಾ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ದೇವರಿಗೆ ವಸ್ತು ಅಂತ ಯಾಕೆ ಕರೀತಾರೆ ಅಂದ್ರೆ ಎಲ್ಲ ಕಡೆ ವಾಸ ಮಾಡ್ತಾನೆ. ವಸ ವಿಷು ಪ್ರವೇಶ, ಅವನಿಗೆ ಒಳಗೂ ಪ್ರವೇಶ ಮಾಡಿದ್ದಾನೆ, ಹೊರಗೂ ಇದ್ದಾನೆ. ಅಂತರ್ಬಹಿಶ್ಚ ತತ್ಸರ್ವಂ, ಎಲ್ಲ ಠಾವಿನಲ್ಲಿ ಲಕ್ಷ್ಮಿ ನಲ್ಲನಿದ್ದಾನೆ, ಒಳಗಡೆ ಇದ್ದಾನೆ, ಹೊರಗಡೆ ಇದ್ದಾನೆ. ಎಲ್ಲ ಕಡೆ ಇರುವ ಭಗವಂತನನ್ನ ವಸ್ತು ಅಂತ ಕರೀತಾರೆ. ಅಂತ ವಸ್ತು ಹೃದಯದಲ್ಲಿ ಬಂದು ಕೂಡುವಂಥದ್ದು ಭಾಗವತದ ಪ್ರಯೋಜನ. ವಿಷಯ ಧರ್ಮ, ಅಧಿಕಾರಿ ಸಜ್ಜನ, ಪ್ರಯೋಜನ ದೇವರ ಪ್ರಾಪ್ತಿ. ಸಂಬಂಧ ಪುರಾಣ ಕೇಳುವಾಗ ಆಚಾರ್ಯ ಹೇಳ್ತಾರೆ, ಕೇಳ್ಕೊಳ್ಳಿ. ಏನು? ಈ ಭಾಗವತಕ್ಕೂ ನಮಗೂ ಸಂಬಂಧ ಇದೆಯಾ ಇಲ್ವಾ? ಇದು ರಿಲೆವೆಂಟೆಡ್ಡಾ? ಇದು ನಮಗೆ ಸಂಬಂಧಪಟ್ಟದ್ದ ಅಥವಾ ಇರ್ರೆಲೆವೆಂಟ? ಈ ಕಾಲಕ್ಕೆ ಇದು ಸೂಟ್ ಆಗುವಂಥದ್ದ ಅಲ್ವಾ? ಇದನ್ನು ತಿಳ್ಕೊಳ್ಬೇಕು. ತಿಳಿದಾಗ ಮಾತ್ರ ನಮಗೆ ಅದರ ಒಳಗಿರುವ ನಿಜವಾದ ಆನಂದದ ಅನುಭವ ಆಗಲಿಕ್ಕೆ ಸಾಧ್ಯ. ಅದನ್ನ ಬಲ್ಲ ಜ್ಞಾನಿಗಳು ಆಯಾಯ ಕಥೆ ಬರುವಾಗಲೇ ಹೇಳ್ತಾರೆ ಅಂತ 4 ಅನುಬಂಧ ಚತುಷ್ಟಯವನ್ನ ಇದರೊಳಗೆ ಹೇಳಿ, 3ನೆಯ ಮಂಗಳ ಪದ್ಯದಲ್ಲಿ ಭಾಗವತ ಅಂದ್ರೆ ಏನು ಅದನ್ನು ಹೇಳ್ಬಿಡಿ ಆಚಾರ್ಯ. ಮೊದಲು ನೀವು ಯಾವ್ದು ಹೇಳ್ತಿರೋ ಏನು ಬಿಡ್ತಿರೋ, ಈ ಭಾಗವತ ಅಂದ್ರೆ ಏನು? ವೇದವ್ಯಾಸ ದೇವರು ಹೇಳ್ತಾರೆ, ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಭಾಗವತ ಅನ್ನೋದು ವೇದ ಅನ್ನುವ ಕಲ್ಪವೃಕ್ಷದಲ್ಲಿ ಬಿಟ್ಟ 18 ಹಣ್ಣುಗಳಲ್ಲಿ ಪರಿಪಕ್ವವಾದ ರಸ ತುಂಬಿದ ಹಣ್ಣು ಶ್ರೀಮದ್ ಭಾಗವತ. ಇದು ಹಣ್ಣು ಒಂದು. ವೇದವ್ಯಾಸ ದೇವರು ನಿಗಮ ಕಲ್ಪತರೋರ್ಗಲಿತಂ ಫಲಂ ಅಂದರು. ಫಲಂ ಅಂದ್ರೆ ನಿಮಗೆಲ್ಲ ಗೊತ್ತಿದೆ, ಹಣ್ಣು ಅಂತ. ಏನು ಗೊತ್ತಾ? ಯಾವ ಹಣ್ಣು ಅಂತ ಹೇಳಿ, ಹಲಸಿನಣ್ಣು, ಮಾವಿನಣ್ಣು, ಇದೇನು ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ? ಹಲಸಿನಣ್ಣು ಅಂದಿದ್ರೆ ಕೆಲವರು ಭಾಗವತ ಕೇಳಲು ಬರ್ತಾನೇ ಇಲ್ಲ. ಯಾಕ್ರಿ ನೀವು ಭಾಗವತಕ್ಕೆ ಬರಲ್ಲ? ಇಲ್ಲ, ನಾನು ಮೊನ್ನೆ ಗಯಾಗೆ ಹೋಗಿದ್ನಲ್ಲ, ಆಗ ಹಲಸಿನಣ್ಣು ಬಿಟ್ಟುಬಿಟ್ಟೆ. ಈ ಭಾಗವತ ಅಂದ್ರೆ ಹಲಸಿನಣ್ಣು ಅಂದಿದ್ದಾರೆ, ಕೇಳ್ಬೋದ ಬೇಡವಾ? ಅದಕ್ಕೆ ಬರಲ್ಲ ಅಂತ ಬಿಟ್ಟುಬಿಡ್ತಾರೆ ಅಲ್ವಾ? ವೇದವ್ಯಾಸ ದೇವರು ಇಂಥದ್ದೆಲ್ಲ ಮಾಡ್ತೀರಿ ಅಂತ ಅವ್ರಿಗೆ ಮೊದಲೇ ಗೊತ್ತು. ಅದಕ್ಕೆ ಹಣ್ಣು ಅಂದ್ರೆ ವಿನಃ ಎಂಥ ಹಣ್ಣು ಅಂತ ಹೇಳಿ. ಸರಿ, ತಿನ್ನೋರಾದ್ರೂ ಅದನ್ನು ಯಾವ ಹಣ್ಣಂತ ತಿಳ್ಕೊಳ್ಬೇಕು. ವೇದವ್ಯಾಸ ದೇವರು ಹೇಳ್ತಾರೆ, ನಿಮ್ಗೆ ಯಾವುದು ಇಷ್ಟ ಹೇಳಿ ಅದೇ ಈ ಹಣ್ಣು ಅಂತ. ಯಾಕೆಂದ್ರೆ ಇದು ಕಲ್ಪವೃಕ್ಷ. ನಿಗಮ ಕಲ್ಪತರೋರ್ಗಲಿತ, ಕಲ್ಪವೃಕ್ಷದಲ್ಲಿ ಇಂಥದ್ದೇ ಹಣ್ಣು ಅಂತಿಲ್ಲ. ನೀವು ಏನು ಕೇಳ್ತೀರೋ ಆ ಹಣ್ಣು ಸಿಗುತ್ತೆ. ಅದರಿಂದ ನಿಗಮ ಕಲ್ಪತರೋರ್ಗಲಿತಂ ಫಲಂ. ಈ ಫಲಂ ಅಂದ್ರೇನೆ ಕೆಲವರು ತಿನ್ನಲ್ಲ, ಕೆಲವರಿಗೆ ಹಣ್ಣಂದ್ರೆ ಆಗಲ್ಲ, ಅವ್ರಿಗೆ ಬೇರೆ ಉತ್ತರ ಕೊಡ್ತಾರೆ. ಇನ್ನು ಕೆಲವರು ಹಣ್ಣಂದ್ರೆ ತಿನ್ನಲ್ಲ. ಯಾಕಂದ್ರೆ ಈ ಹಣ್ಣಲ್ಲಿ ಅದು ಸಿಪ್ಪೆ ಬಿಚ್ಚಬೇಕು. ಮನೇಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಅವ್ರಿಗೊಂದು ದೊಡ್ಡ ಹಲಸಿನಣ್ಣು ಕೊಟ್ಟು ನೀವಿಬ್ಬರೇ ತಗೋಬೇಕು ಅಂತಂದ್ರೆ, ಅಯ್ಯೋ ನಾವು ಒಂದು ತಿಂದ್ರೇ ಆಗಲ್ಲ, ಇದನ್ನು ಬಿಚ್ಚೋರು ಯಾರು, ತೆಗೆದುಹಾಕೋರು ಯಾರು? ತಿಂದಿದ್ದಕ್ಕಿಂತ ಕಸ ಗುಡಿಸಿದ್ದೇ ಜಾಸ್ತಿ ಆಗುತ್ತೆ, ಬಿಟ್ಟು ಬಿಡ್ತಾರೆ, ತಿನ್ನಲ್ಲ, ಹಲಸಿನಣ್ಣು ಹಾಗೆ ಉಳಿದು. ಇನ್ನು ಮಡಿಗಿಡಿ ಮಾಡೋರು ಕೆಲವು ಹಣ್ಣು ತಿನ್ನಲ್ಲ. ಈ ತುಂಬ ಮಡಿ ಮಾಡೋರು ತಿಂದೇ ಇರೋ ಹಣ್ಣು ಯಾವ್ದು ಗೊತ್ತಾ? ಸೀತಾಫಲ. ಅದು ಅಗಿಯೋದು ಉಗಿಯೋದು, ಅಗಿಯೋದು ಉಗಿಯೋದು. ತಿಂದಿದ್ದಕ್ಕಿಂತ ಉಗಿದಿದ್ದೇ ಜಾಸ್ತಿ. ಯಾರಾದ್ರೂ ನಮ್ಗೆ ಆಗದೇ ಇದ್ದವ್ರು ಇದ್ರೆ ತಿನ್ಬೋದು, ತಿಂದು ಉಗಿಬೋದು, ಅಗಿಯೋದು ಉಗಿಯೋದು ಮಾಡ್ಬೋದು.
ಏನ್ ಮಾಡ್ಬೇಕು? ಈ ಮೈಲಿಗೆ ಗೀಲಿಗೆ ಮಡಿಗಿಡಿ ಇಲ್ಲದೆ ಇದ್ದವರು ಪರವಾಗಿಲ್ಲ ರೀ, ಅಗಿತಾರೆ, ತೂಂತು ಉಕ್ಕೊಂಡು ಜೋಗ್ಗೆ ಹಾಕೊಂಡು ಊರೆಲ್ಲ ತಿರುಗಿ ಹಾಕೊಂಡು ಬಂದ್ಬಿಡ್ತಾರೆ. ಅದೇ ಜೋಗಲ್ಲಿ ನಾಳೆ ತುಳಸಿ ಇಟ್ಕೊಂಡು ಬಂದ್ರು ಬಂದ್ರೆ ಹೇಳಕ್ಕೆ ಬರೋದು. ಅವ್ರಿಗೆ ಮೈಲಿಗೆ ಎಷ್ಟೋ ಜನ ನಮ್ಮ ಜನಕ್ಕೆ ಮನೆಗೆ ಪೂಜೆಗೆ ಅಂತ ಆಚಾರ ಕರೆದಿರ್ತಾರೆ. ನಿಮ್ಗಿದೆಲ್ಲ ಪ್ರತ್ಯಕ್ಷ ಆಗಿದೆಯೋ ಇಲ್ವೋ? ನಮಗೆಲ್ಲ ಪ್ರತ್ಯಕ್ಷ. ನಮ್ಗೆ ದೇವರು ಪ್ರತ್ಯಕ್ಷ ಆಗಲಿಲ್ಲ, ಮಿಕ್ಕಿದ್ದೆಲ್ಲ ಆಗಿದೆ. ಯಾರ್ದಾರ ಮನೆಗೆ ಹೋಗಿ ಪೂಜೆಗೆ ಅಂತ ಕರೆದ್ರೆ, ಪೂಜೆಗೆ ಹೋದಾಗ ತುಳಸಿ ಇಲ್ದಿದ್ರೆ ಸ್ವಲ್ಪ ತುಳಸಿ ತಂದು ಕೊಡ್ತೀರಾ ಅಂತ ಕೂಗಿದ್ರೆ ಸರ್, ಅಯ್ಯೋ ಬಂದೇ ಆಚಾರ ಅಂತ ಓಡ್ ಹೋಗಿ ತುಳಸಿ ತಗೊಂಡ್ ಬಂದು ಕೊಡ್ತಾರೆ. ನೋಡಿದ್ರೆ ಅರ್ಧ ಶೇವ್ ಆಗಿರುತ್ತೆ, ಅರ್ಧ ಉಳಿದಿರುತ್ತೆ. ಇದು ಮೈಲಿಗೆ ಅನ್ನೋದು ಗೊತ್ತಿರಲ್ಲ ರೀ. ಹೋಗ್ತಾರು ಅಂತ ನಮ್ಮವರೇ ಇಲ್ಲ. ಆದ್ರಿಂದ ಯಾವ್ದು ಮಡಿ ಯಾವ್ದು ಅಗಿಯೋದು? ನಮ್ಮಲ್ಲಿ ಎಂಜಲ್ ಬೇರೆ, ಮುಸ್ರೆ ಬೇರೆ. ತುಂಬಾ ಜನ ಎಂಜಲ್ ಇಲ್ಲ, ಮುಸ್ರೆ ಇಲ್ಲ, ಬಯೋದು. ಎಂಜಲ್ ಬೇರೆ, ಮುಸ್ರೆ ಬೇರೆ, ಅದೇ ಗೊತ್ತಿಲ್ಲ. ನಮ್ಮ ಮನೆಗಳಲ್ಲಿ ಯಾವ್ದಾದ್ರು ಒಂದು ಅಜ್ಜಿಗಳಿದ್ರೆ ವಯಸ್ಸಾಗ್ತಾ ಆಗ್ತಾ ಕಣ್ಣೆಲ್ಲ ಸರಿ ಕಾಣಲ್ಲ. ಆದ್ರೆ ಮಡಿಗಿಡಿ ಮಾಡಿದವರು ಎಲ್ಲೆಲ್ಲಿ ನೋಡಿದ್ರು ಅವಳೇ ಕಾಣ್ತಿದ್ರು. ಸೊಸೆ ಹಚ್ಚಿದ್ದು ನೋಡ್ಗೆ ಅಲ್ಲಿ ನೋಡೋ ಇವು ಅವ್ರಿಗೆ ದೇವರೊಂದು ಕಾಣಲ್ಲ, ಈ ಮಿಕ್ಕಿದ್ದೆಲ್ಲ ಕಾಣ್ತಾ ಇರುತ್ತೆ. ಹಾಗೆ ಈ ಮಡಿ ಇದ್ದವರು ಸೀತಾಫಲ ತಿನ್ನಲ್ಲ, ಅಗದು ಮಾಡಬೇಕು. ಅದರಿಂದ ಇನ್ನ ಈ ಹಲ್ಲಿಲ್ಲದೆ ಇದ್ದವರು ಒಂದು ತಿನ್ನಲ್ಲ, ಯಾವುದಂದ್ರೆ ಕಬ್ಬು. ಅವ್ರಿಗೇನಾದ್ರು ಕಬ್ಬು ಕೊಟ್ಬಿಟ್ಟು ನೀವೇ ತಿನ್ಬೇಕು ಅಂದ್ರೆ ಆ ಕಬ್ಬಿನ ಜೆಲ್ಲ ಹಿಡ್ಕೊಂಡು 100 ವರ್ಷ ಆ ನಾಲಿಗೆ ಒಳಗೆ ನೆಕ್ಕಿ 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 ಮಾಡಿದ್ರು 1 ಡ್ರಾಪ್ ರಸ ಸಿಗ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ ಹಾಗೆ ಏನಾದ್ರೂ ಈ ಭಾಗವತನ್ನ ಕಬ್ಬಿನ ಜಲ್ಲೆ, ಯಾಕಂದ್ರೆ ಮುಂದಿದೆ ಇದನ್ನ ಕಬ್ಬಿನ ಜಲ್ಲೆಗೆ ಅವರು ಹೇಳಿದ್ದಾರೆ ಉದಾಹರಣೆ ಕೊಟ್ಟು. ಇಕ್ಷುದಂಡ ಅಂತ, ಹೇಗೆ ಕಬ್ಬಿನ ಜಲ್ಲೆಯ ಒಳಗೆ ಮೇಲಿಂದ ಕೊನೆ ತನಕ ಸಿಹಿ ಇದೆಯೋ ಹಾಗೆ ಭಾಗವತದ ಪ್ರಥಮ ಸ್ಕಂದದಿಂದ 12ನೆಯ ಸ್ಕಂದದವರೆಗೆ ಸಿಹಿ ಸಿಹಿಯಾದ, ಕೇಳುವ ಕಿವಿಗೆ ಅಮೃತಪ್ರಾಯವಾದ, ಭಗವಂತನ ಭಕ್ತಿಗೆ ಕಾರಣವಾದ ಕಥೆಗಳು ಇದರೊಳಗಿದೆ. ಆದರೆ ಯಾರಿಗೆ ಹಲ್ಲಿಲ್ಲ, ಯಾರಿಗೆ ಬುದ್ಧಿ ಇಲ್ಲ, ಯಾರಿಗೆ ಸಂಸಾರದ ತಾಪತ್ರಯ ಹೋಗಿಲ್ಲ, ಯಾರಿಗೆ ಹೊಟ್ಟೆ ಕಿಚ್ಚು ಬುದ್ಧಿ ಇದೆ, ಅವರಿಗೆ ಹಲ್ಲಿಲ್ಲದೆ ಇರೋ ಇದ್ದಾರೆ. ಅವ್ರ ಮುಂದೆ ಕಬ್ಬಿನ ಜಲ್ಲೆ ಇಟ್ಟರೆ ಹೇಗೆ 100 ವರ್ಷ ನೆಕ್ಕಿದ್ರು 1 ಡ್ರಾಪ್ ರಸ ಬರಲ್ಲ. ಅವರ ಕಬ್ಬನ್ನೇ ಬಿಟ್ಬಿಡ್ತಾರೆ. ಗಯಾಗೆ ಹೋದಾಗ ಏನ್ ಬಿಡ್ತೀರಿ? ಕಬ್ಬನ್ನು ಬಿಟ್ಬಿಡ್ತೀನಿ. ಯಾಕೆ ಬಿಡ್ತೀರಿ? ಹುಡುಕ್ ನೋಡಿದ್ರು ಒಂದು ಹಲ್ಲಿಲ್ಲ, ಎಲ್ಲಿ ತಿರ್ಬೇಕು, ಬಿಟ್ಬಿಟ್ಟೆ. ಹೀಗೆಲ್ಲ ಬಿಟ್ಬಿಟ್ಟಿರ್ತಾರೆ ಅಲ್ವಾ? ಇನ್ನ ಹಣ್ಣು ಅಂದ್ರೆ ಇನ್ನೊಂದು ಪ್ರಾಬ್ಲಮ್. ಯಾವುದೇ ಹಣ್ಣು ತಗೊಳ್ಳಿ, ಅದರಲ್ಲಿ ತಿನ್ನೋ ಭಾಗ, ಬಿಸಾಕೋ ಭಾಗ ಅಂತ 2 ಇರುತ್ತೋ. ಆಚಾರ ಕರೆದ್ರಿ, ಏನೋ ದಶಮಿ ಒಂದು ಬಾಳೆಹಣ್ಣು ಬಾಯಿಗೆ ಹಾಕೊಳ್ಳಿ ಅಂತ ಕೊಟ್ರಿ, ಬಾಳೆಹಣ್ಣು ಸಿಪ್ಪೆ ಸುಳಿದ್ರು ಆಚಾರ ಬಾಯಿಗೆ ಹಾಕೊಂಡ್ರು. ಏನ್ ಆಚಾರ? ಸಿಪ್ಪೆನೆಲ್ಲ ಬಿಸಾಕ್ಬಿಟ್ರಲ್ಲ, ಹಣ್ಣಲ್ಲಿ ಬಿಸಾಕ್ಬಾರ್ದು. ಆಮೇಲೆ ದನ ಆದ್ರೆ ಎಲ್ಲ ತಿನ್ನತ್ತೆ. ಆದ್ರೆ ಜನಕ್ಕೆ ಬಿಸಾಕೋ ಪಾರ್ಟ್ಸು, ತಿನ್ನೋ ಪಾರ್ಟ್ ಅಂತ 2 ಇದೆ. ಹಾಗೆ ನೀವು ಭಾಗವತವನ್ನ ಹಣ್ಣು ಅಂದ್ರೆ ಯಾವ ಸ್ಕಂದ ಕೇಳಬೇಕು, ಯಾವ ಸ್ಕಂದ ಬಿಟ್ಬಿಡ್ಬೇಕು ಅಂತೆಲ್ಲ ಬರತ್ರಿ. ಇದೆಲ್ಲ ಯೋಚನೆ ಮಾಡಿ ವೇದವ್ಯಾಸದೇವರು ಯಾಕಾರು ಹಣ್ಣನ್ನಪ್ಪ ಅಂತ ಹೇಳಿ, ನಿಮ್ಗೆ ಹಣ್ಣಂದ್ರೆ ಅರ್ಥ ಆಗಲ್ಲ, ಅದಕ್ಕೆ ಇನ್ನೊಂದು ಹೇಳ್ತೀನಿ ಅಂತ ಮುಂದೆ ಹೇಳ್ತಾ, ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕ ಮುಖಾದಮೃತದ್ರವ ಸಂಯುತಂ ಪಿಬತ. ಹಣ್ಣನ್ನ ಕುಡಿ ಅನ್ನಲ್ಲ, ಹಣ್ಣನ್ನ ತಿನ್ನು ಅಂತ. ಆದ್ರೆ ವೇದವ್ಯಾಸದೇವರು ಮೊದಲು ಹಣ್ಣಂದ್ರು, 3ನೇ ಸಾಲಲ್ಲಿ ಪಿಬತ. ಅಲ್ಲ ರೀ, ಹಣ್ಣು ಅಂದ್ರೆ ಪಿಬತ. ಹಣ್ಣಂದ್ರೆ ಹಣ್ಣಲ್ಲಪ್ಪ, ಹಣ್ಣಂದ್ರೆ ನೀನು ಹೆಚ್ಕೊಳ್ಬೇಕು. ಮನೇಲಿ ಹೆಣ್ಣು ಮಕ್ಕಳಿಗೆ, ಗಂಡಸರಿಗೆ, ಹುಡುಗರುಗಳಿಗೆ ಹಣ್ಣು ಕೊಟ್ರೆ ಹೆಚ್ಕೊಂಡು ತಿನ್ಬೇಕಲ್ಲ, ಕಚ್ಚಿ ತಿನ್ನೋದೆಲ್ಲ ಮಾಡ್ಬಿಡ್ತೀನಿ. ನಾನು ಹೆಚ್ಚಿ ಹೋಳ್ ಮಾಡಿ ಮಿಕ್ಸಿಗೆ ಹಾಕಿ ರಸ ತೆಗೆದು ಲೋಟದಲ್ಲಿ ತಿನ್ನು. ಅಯ್ಯೋ, ಲೋಟ ತೊಳಿಬೇಕಲ್ಲ, ಹುಡುಗ ಲೋಟ ತೊಳಿಬೇಕಲ್ರಿ. ಅದಕ್ಕೆ ಅವರಂದ್ರು ಯೂಸ್ ಅಂಡ್ ಥ್ರೋ ಕಪ್ಪಲ್ಲಿ ಹಾಕಿದ್ದೀನಿ. ಹೌದಾ? ಹೌದು. ಎಲ್ಲಿ ನೋಡಿ, ನೀವು ಯಾವ ಕಪ್ಪಲ್ಲಿ ಕುಡಿತೀರಿ ಆ ಕಪ್ ಮತ್ತೆ ಬರಲ್ಲ. ಯಾವುದಂದ್ರೆ ಈ ದೇಹ ಅನ್ನುವ ಪಾತ್ರೆ ಒಳಗೆ ಭಾಗವತ ಅಂತ ಹಾಕೊಳ್ಬೇಕು. ಒಂದಲ್ಲ ಒಂದಿನ ಈ ದೇಹನ ಕಟ್ಟಿಗೆ ಮೇಲೆ ಬಿಸಾಕ್ಬಿಡ್ತಾರೆ. ಕಾಷ್ಟಾನ ಮಧ್ಯೆ, ಕಟ್ಟಿಗೆ ಮಧ್ಯದಲ್ಲಿ ಈ ದೇಹ ಬಿಸಾಕೋ ಮೊದಲು ಆ ಲೋಕದಲ್ಲಿ ಭಾಗವತ ಅನ್ನುವ ರಸವನ್ನ ಪಾನ ಮಾಡಿಬಿಡಿ. ಬದುಕಿರುವ ಕೇಳಿ. ನಮ್ಮ ಅಪ್ಪ ಸಾಯೋವರೆಗೂ ಭಾಗವತ ಭಾಗವತ ಅಂತಿದ್ರು ಆಚಾರ್ಯ. ಅವ್ರು ಸತ್ತಿದ್ದಾರೆ ಈಗ ಹೇಳಿ ಅಂದ್ರೆ ಏನ್ ಪ್ರಯೋಜನ? ಬದುಕಿದ್ದಾಗ ಕೇಳ
ಭಗವಂತನ ಪಾದಾರವಿಂದದಲ್ಲಿ ಭಕ್ತಿಯನ್ನ ಹೊಂದಿ ಇದು ಎಂಥದ್ದು ಅಂದರೆ ಫಲ ಮಾತ್ರ ಅಲ್ಲ, ಇದು ರಸ, ಕುಡಿಲಿಕ್ಕೆ ಯೋಗ್ಯವಾದದ್ದು. ಹಲ್ಲಿದ್ದವರು ಕುಡಿಬೋದು, ಹಲ್ಲಿದ್ದೇ ಇದ್ದವರು ಕುಡಿಬೋದು, ಉಗಿಬೇಕಾದ್ದಿಲ್ಲ, ಬಿಸಾಕಬೇಕಾದ್ದಿಲ್ಲ. ಭಾಗವತದ ಒಳಗೆ ಯಾವುದು ಯೂಸ್ ಇಲ್ಲ ಅನ್ನೋ ಪಾಠೇ ಇಲ್ಲ. ಕುಡಿಯೋದು ಕುಡಿಯೋದು ಕುಡಿಯೋದು. ವೇದವ್ಯಾಸದೇವರು ಚಮತ್ಕಾರವಾಗಿ ಒಂದು ಹೇಳ್ತಾರೆ, ನಿಮ್ಗೆ ಹೇಗೆ ಕುಡಿದು 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 ಅಭ್ಯಾಸ ಇದೆಯಲ್ಲ, ರಸಿಕಾಳ ಬೇರೆ ಬೇರೆ ರಸ. ಬೆಳಗ್ಗೆ ಅದು 2 ಅಕ್ಷರ, ಮಧ್ಯಾಹ್ನ ಆದರೆ ಒಂದೇ 1 ಅಕ್ಷರ ಅಂತಾರೆ ಕೆಲವು. 2 ಅಕ್ಷರದ್ದು ಯಾವ್ದು ಗೊತ್ತಾ? ಎಷ್ಟೋ ಜನಕ್ಕೆ ಗೊತ್ತಾಯ್ತು. 1 ಅಕ್ಷರದ್ದು ಯಾವ್ದು ಗೊತ್ತಾಯ್ತಾ? ಗೊತ್ತಾಯ್ತು. ಅದರಿಂದ 2 ಅಕ್ಷರ 1 ಅಕ್ಷರ ಕುಡಿದಿದ್ದೀರಿ, 4 ಅಕ್ಷರ ಕುಡಿರಿ, 4 ಪುರುಷಾರ್ಥ ಸಿಗುತ್ತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ ಬೇಕಾದ್ರೆ ಭಾಗವತ 4 ಅಕ್ಷರ ಕುಡಿರಿ. 2 ಅಕ್ಷರ 1 ಅಕ್ಷರ ಕುಡಿದ್ರೆ ರೋಗ ಜಾಸ್ತಿ ಆಗುತ್ತೆ. 4 ಅಕ್ಷರ ಕುಡಿದ್ರೆ ಡಾಕ್ಟರ್ ಕೈಲೂ ಕಳೆಯಲಾರದ ರೋಗ, ಸಂಸಾರದ ರೋಗ, ಹುಟ್ಟು ಸಾವಿನ ರೋಗ, ಹುಟ್ಟಿದ ಮೇಲೆ ಸಾಯೋದ್ರೊಳಗೆ ಒಂದು ರೋಗ ಬಾರದಿದ್ದವರಿಗೂ ಬರೋ ರೋಗ. ಯಾವುದಾಚಾರ್ಯ? ಯಾವ ಡಾಕ್ಟ್ರಿಗೂ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗಬಾರ್ದು, ಟ್ರೀಟ್ಮೆಂಟ್ ಕೊಡೋ ಡಾಕ್ಟ್ರಿಗೆ ಬರೋ ರೋಗ. ಯಾವುದಾಚಾರ್ಯ? ನೀವು ಭಾಗವತ ಹೇಳಿದ್ರೆ ಏನೇನೋ ಹೇಳ್ತೀರಿ. ಇಲ್ಲ, ಇವೆಲ್ಲ ಫ್ಯಾಕ್ಟ್. ಯಾವ ಗೊತ್ತಾ? ಮುಪ್ಪು ಅನ್ನುವ ರೋಗ, ಮುಪ್ಪಿನಷ್ಟು ದೊಡ್ಡ ರೋಗ ಜಗತ್ತಲ್ಲಿ ಇಲ್ಲ. ಯಾವ ರೋಗಕ್ಕೂ ಟ್ರೀಟ್ಮೆಂಟ್ ಇದೆ, ಮುಪ್ಪಿಗಿದೆಯಾ? ಇಲ್ಲ ಅಲ್ಲ. ಹಾಗೆ ಮುಪ್ಪನ್ನುವ ರೋಗ, ಜನ್ಮ, ಜರ, ಮರಣ, ಇದು 3 ತ್ರಿವಿಧಂ ದುಃಖಂ. 3 ವಿಧದ ದುಃಖ ಇದೆ. ಹುಟ್ಟಿನಲ್ಲಿ ದುಃಖ, ಸಾವಿನಲ್ಲಿ ದುಃಖ, ಮುಪ್ಪಿನಲ್ಲಿ ದುಃಖ. ಈ 3 ದುಃಖ ಬೇಡ ಅಂದರೆ ಒಂದೇ ಒಂದು ಬಾರಿ ಪಿಬತ ಭಾಗವತಂ ರಸಮಾಲಯ ಮುಹುರಹೋ ರಸಿಕಾ ಭುವಿ ಭಾವುಕ ಅಂತ ವೇದವ್ಯಾಸ ದೇವರು 3 ಪದ್ಯಗಳಲ್ಲಿ ಪೀಠಿಕೆಯನ್ನ ನಮ್ಗೆ ಹಾಕೊಟ್ಟಿದ್ದಾರೆ. ಮೊದಲ ಪದ್ಯ ಮಂಗಳಾಚರಣೆಯ ಪದ್ಯ, 2ನೆಯ ಪದ್ಯ ಅನುಬಂಧ ಚತುಷ್ಟಯ ಪದ್ಯ, 3ನೆಯ ಪದ್ಯ ಭಾಗವತದ ಪರಿಚಯಾತ್ಮಕವಾದ ಪದ್ಯವನ್ನ ಶ್ರೀ ವ್ಯಾಸರು ತಿಳಿಸಿಕೊಡುವ ಮೂಲಕ ಶ್ರೀಮದ್ ಭಾಗವತವನ್ನ ಆರಂಭ ಮಾಡಿದ್ದಾರೆ. ಎಲ್ಲ ಪುರಾಣಗಳು ಆರಂಭ ಆಗುವಂತೆ ಶ್ರೀಮದ್ ಭಾಗವತರು ಕೂಡ ಸೂತ ಮತ್ತು ಶೌನಕಾದಿಗಳ ಸಂವಾದ ರೂಪದಲ್ಲಿ ಈ ಭಾಗವತ ಆರಂಭ ಆಗಿರ್ತಕ್ಕಂಥದ್ದು. ನೈಮಿಷಾರಣ್ಯ ವಾಸಿಗಳಾಗಿರ್ತಕ್ಕಂತಹ ಶೌನಕಾದಿ ಬ್ರಾಹ್ಮಣರು ತಮ್ಮ ಬಳಿಗೆ ಬಂದಂತಹ ಸೂತ ಪುರಾಣಿಕರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ತಾವು ದಯಮಾಡಿ ನಮಗೆ ಭಗವಂತನ ಮಹಿಮೆಯನ್ನು ಹೇಳಬೇಕು. ಯಾಕಂದರೆ 1000 ವರ್ಷಗಳ ಕಾಲ ನಡೆಯುವಂತಹ ಜ್ಞಾನ ಸತ್ರವನ್ನು ನಾವು ಮಾಡ್ತಾ ಇದ್ದೀವಿ. ದೊಡ್ಡ ಯಜ್ಞ ವಿಶೇಷವನ್ನು ಆರಂಭ ಮಾಡಿದ್ರು. ಏನೇ ಒಂದು ಸತ್ಕರ್ಮ ಅಂತ ಮಾಡಿದ್ರು, ನೀವು ಕರೀದೇ ಇದ್ರೂ ಬರುವ ವ್ಯಕ್ತಿ ಕಲಿನ ಬಾ ಅಂತ ಕರಿಬೇಕಾದ್ದೇ ಇಲ್ಲ. ನಿಮ್ಮ ಮನೆ ಒಳಗೆ ಸತ್ಕರ್ಮ ಆಗ್ತಿದೆ ಅಂತ ಗೊತ್ತಾಗಿ ತಾನೇ ವೇಗವಾಗಿ ಎಲ್ಲರಿಗಿಂತ ಮುಂಚೆ ಬಂದು ಕೂತ್ಕೊಳ್ಳೋನು ಯಾರು? ಆ ಕಲಿ ಬಂದ ಅಂದರೆ ನಮ್ಮ ಸಾಧನೆಯನ್ನೆಲ್ಲ ಅಪಹಾರ ಮಾಡ್ತಾನೆ. ನಮಗೆ ಕಲಿಯ ಪ್ರಭಾವ ನಮ್ಮ ಮೇಲೆ ಉಂಟಾಗಬಾರದು. ಆದ್ದರಿಂದ ದಯಮಾಡಿ ಭಗವಂತನ ಕಥೆಯನ್ನು ನಮಗೆ ಹೇಳಿ. ಕಲಿ ಮಲ ಕಳೆಯುವ ಕಥೆ, ಕೃಷ್ಣನ ಕಥೆ, ಆ ಕಥೆ ನಮಗೆ ಹೇಳ್ರಿ ಅಂತ. ಈ ಪ್ರಸಂಗದಿಂದ ನಾವು ತಿಳ್ಕೊಳ್ಬೇಕಾದ ಒಂದು ಸಂದೇಶ ಏನಂದರೆ, ಶೌನಕಾದಿ ಬ್ರಾಹ್ಮಣರು ಅವರು ಯಜ್ಞವನ್ನು ಮಾಡ್ತಾ ಇದ್ದಾರೆ, ಸತ್ಕರ್ಮ ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಚೆನ್ನಾಗಿ ಗೊತ್ತು ಕರ್ಮದಿಂದ ಮೋಕ್ಷ ಇಲ್ಲ. ಯಾಕೆ? ಮಧ್ವಾಚಾರ್ಯರ ಮತ. ಮಧ್ವಾಚಾರ್ಯರು ಮೋಕ್ಷಕ್ಕೆ ಕಾರಣ ಯಾವುದು ಅಂತ ಹೇಳ್ತಾರೆ? ಮಿಥ್ಯಾ ಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ವಿಜಯದಾಸರಂತಾರೆ, ಏನಾದರೇನು ಮೋಕ್ಷವಿಲ್ಲ, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ. ಹಾಗಾದರೆ ಕರ್ಮ ಜ್ಞಾನಗಳಲ್ಲಿ ಜ್ಞಾನ ಬಹಳ ಮುಖ್ಯವಾದದ್ದು. ದೇವರ ಅರಿವು ಬಹಳ ಮುಖ್ಯ. ಅರಿವಿಲ್ಲದೆ ಮಾಡಿದ ಜ್ಞಾನ ಕರ್ಮ
ಅದೇನೇನು ಪ್ರಯೋಜನ ಇಲ್ಲ. ಸ್ವಲ್ಪ ಆದರೂ ತಿಳಿಬೇಕು. ದೇವರ ಬಗ್ಗೆ ಸ್ವಲ್ಪ ತಿಳಿದರೂ ದೇವರು ತುಂಬ ಸಂತೋಷ ಪಡ್ತಾನೆ. ಹಾಗಾಗಿ ಕರ್ಮ ಮಾಡುವಂತಹ ಶೌನಕಾದಿಗಳು ತತ್ವಜ್ಞಾನಕ್ಕಾಗಿ ಸುತಾಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದರಿಂದ ಮತ್ತೊಂದು ವೇದಾರ್ಥ ಪರಿಭ್ರಮಿತ ಅಂದರೆ ವೇದದಲ್ಲಿ ಹೇಳುವಾಗ ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ನೀವು ಸತ್ಕರ್ಮ, ನಿಮ್ಮ ವರ್ಣ, ನಿಮ್ಮ ಆಶ್ರಮಕ್ಕೆ ಯೋಗ್ಯವಾದ ಕರ್ಮವನ್ನು ಪರಮಾತ್ಮನ ಪೂಜಾರೂಪವಾಗಿ ಮಾಡಿ, ನಿಷ್ಕಾಮನೆಯಿಂದ ಮಾಡಿ, ಅಹಂಕಾರ ಬಿಟ್ಟು ಮಾಡಿ, ದೇವರಿಗೆ ಅರ್ಪಣೆ ಮಾಡಿದ್ರೆ ಮಾತ್ರ ದೇವರು ತನ್ನ ಜ್ಞಾನವನ್ನು ಯೋಗ್ಯವಾದ ಗುರುಗಳ ಕಡೆಯಿಂದ ನಿಮಗೆ ಕೊಡಿಸ್ತಾರೆ. ನಿಮಗೆ ಜ್ಞಾನ ಬರಬೇಕಾದ್ರೆ ಕರ್ಮ ಮಾಡಬೇಕು. ಕರ್ಮದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ವೈರಾಗ್ಯದಿಂದ ಭಗವಂತನ ದರ್ಶನ, ಭಗವಂತನ ದರ್ಶನದಿಂದ ಅತ್ಯರ್ಥ ರೂಪ ಪ್ರಸಾದ ರೂಪವಾದ ಮೋಕ್ಷ. ಇದೆಲ್ಲ ಪರಂಪರೆಯ ಕಾರಣ. ಹಾಗಾಗಿ ಶೌನಕಾದಿಗಳು ತಾವು ಮಾಡುವ ಕರ್ಮ ಸಾರ್ಥಕ ಆಗಲಿ, ಭಗವಂತನಿಗೆ ಪ್ರೀತಿಯಾಗಲಿ. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳುವಾಗ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಜ್ಞಾನದಿಂದ ಕೊನೆಗೊಂಡಾಗ ಮಾತ್ರ ಆ ಕರ್ಮ ನಾನು ಸ್ವೀಕಾರ ಮಾಡ್ತೀನಿ. ಜ್ಞಾನ ಇಲ್ಲ, ಸುಮ್ಮನೆ ಕರ್ಮ ಮಾಡ್ದ, ಆ ಕರ್ಮ ಪ್ರಾರಬ್ಧ ಕರ್ಮದಲ್ಲಿ ಪರ್ಯವಸಾನ ಆಗುತ್ತೆ. ನೀವು ಏನೇ ಒಂದು ಕರ್ಮ ಮಾಡಿದ್ರು ಅದಕ್ಕೆ ಎರಡು ಫಲ, ಇಲ್ಲ ಪುಣ್ಯ ಬರುತ್ತೆ, ಇಲ್ಲ ಪಾಪ ಬರುತ್ತೆ. ಮೂರನೇದು ಏನಾದ್ರು ಬರುತ್ತಾ? ಪುಣ್ಯ ಬಂದು ಅದನ್ನು ಉಪಭೋಗ ಮಾಡಲಿಕ್ಕೆ ಭೂಮಿಗೆ ಬರಬೇಕು. ಪಾಪ ಬಂದರೂ ಖರ್ಚು ಮಾಡ್ಕೊಳ್ಳಿಕ್ಕೆ ಎಲ್ಲಿ ಬರಬೇಕು? ಭೂಮಿಗೆ ಬರಬೇಕು. ಅಂದರೆ ನರಕಕ್ಕೆ ಹೋಗು ಭೂಮಿಗೆ ಬಾ, ಸ್ವರ್ಗಕ್ಕೆ ಹೋಗು ಭೂಮಿಗೆ ಬಾ. ಈ ಬಂದು ಹೋಗಿ ಪ್ರೋಗ್ರಾಮ್ ಇಟ್ಕೊಂಡ್ರೆ ಎಂದು ಬಾರದ ಲೋಕಕ್ಕೆ ಹೋಗೋದು ಯಾವಾಗ? ನಮ್ಮನೆಗೆ ಹೋಗೋದು ಯಾವಾಗ? ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ. ಸುಮ್ಮನೆ ಇರುವ ಮನೆಯಿಂದ ನಮ್ಮನೆಗೆ ಹೋಗ್ಬೇಕಾದ್ರೆ ಈ ರೀತಿ ಕರ್ಮ ಮಾಡಬಾರ್ದು. ಹಾಗಾದ್ರೆ ಯಾವ ರೀತಿ ಕರ್ಮ ಮಾಡಬೇಕು? ಕರ್ಮ ಮಾಡಿರಬೇಕು, ಪುಣ್ಯ ಪಾಪಗಳು ಅಂಟ್ಕೊಳ್ಬಾರ್ದು. ಹಾಗಾಗಬೇಕು ಅಂತಾದರೆ ದೇವರ ಜ್ಞಾನದೊಂದಿಗೆ ಕರ್ಮ ಮಾಡಿ, ಅರಿವಿನೊಂದಿಗೆ ಮಾಡಿದ ಕರ್ಮಕ್ಕೆ ಪುಣ್ಯ ಪಾಪಗಳ ಲೇಪ ಆಗದ ಹಾಗೆ ಪರಮಾತ್ಮ ನೋಡಿಕೊಳ್ಳುತ್ತಾನೆ. ನಮ್ಮ ಯೋಗ್ಯತೆಗೆ ಅನುಗುಣವಾದ ಮರಳಿ ಬಾರದ ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಮೊದಲಾದ ಲೋಕಗಳನ್ನು ಅನುಗ್ರಹ ಮಾಡಿ ದೇವರು ಕೊಡ್ತಾನೆ. ಆ ನಿಟ್ಟಿನಲ್ಲಿ ಶೌನಕಾದಿ ಬ್ರಾಹ್ಮಣರು ಸೂತರಲ್ಲಿ ಪ್ರಶ್ನೆ ಮಾಡಿದ್ದು 6 ಪ್ರಶ್ನೆಗಳನ್ನು ಮಾಡ್ತಾರೆ. ಅವರು ಕೇಳುವ 6 ಪ್ರಶ್ನೆಗಳಲ್ಲಿ ಕೆಲವು ಪ್ರಶ್ನೆಗಳು ಹೀಗಿದೆ. ಈ ಶ್ರೇಯಸ್ಸಿಗೆ ಕಾರಣವಾದದ್ದು ಯಾವುದು? ಶ್ರೇಯಸ್ ಅಂದರೆ ಮೋಕ್ಷ. ಮನುಷ್ಯ ಹುಟ್ಟು ಸಾವಿನ ಬಿಡುಗಡೆ ರೂಪವಾದ ಶ್ರೇಯಸ್ ಪಡಿಬೇಕಾದ್ರೆ ಏನು ಮಾಡಬೇಕು ಅದನ್ನು ಹೇಳಿ. ಏನ ಆತ್ಮ ಆಶು ಪ್ರಸೀದತಿ. ಪರಮಾತ್ಮ ಪ್ರೀತನಾಗಬೇಕಾದ್ರೆ ನಾವು ಮಾಡಬೇಕಾದ ಕರ್ಮ ಏನು? ಭಗವಂತ ಕೃಷ್ಣನಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾನಲ್ಲ, ಆ ಕಥೆಯನ್ನು ಹೇಳಿ. ಭಗವಂತನ ಎಲ್ಲ ಅವತಾರಗಳು ಕೂಡ ಅದು ಭಕ್ತರ ಕ್ಷೇಮಕ್ಕಾಗಿ. ಯಸ್ಯಾವತಾರೋ ಭೂತಾನಾಂ ಕ್ಷೇಮಾಯ ವಿಭವಾಯ ಚ. ಭಕ್ತರ ಭೂತಿಗಾಗಿ, ಶ್ರೇಯಸ್ಸಿಗಾಗಿ ಭಗವಂತ ಅನೇಕ ಅವತಾರಗಳನ್ನು ಎತ್ತಿದ್ದಾನೆ. ಅವನು ಎತ್ತಿದ ಅವತಾರಗಳಲ್ಲಿ ಅವನಿಗೆ ಏನು ಪ್ರಯೋಜನವೇ ಇಲ್ಲ. ಅವನು ಪ್ರತಿ ಬಾರಿ ಅವತಾರ ಮಾಡುವಾಗ 2 ಪ್ರಧಾನ ಕೆಲಸ ಮಾಡ್ತಾನೆ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರ ರಕ್ಷಣೆ, ದುಷ್ಟರ ಶಿಕ್ಷೆ ಮಾಡುವ ಮೂಲಕ ಜಗತ್ತಿನಲ್ಲಿ ಅಧರ್ಮವನ್ನು ಹೋಗಲಾಡಿಸಿ ಧರ್ಮ ಸಂಸ್ಥಾಪನೆ ಮಾಡೋದೇ ಭಗವಂತನ ಎಲ್ಲ ಅವತಾರಗಳ ಮೂಲ ಉದ್ದೇಶ. ಇಷ್ಟು ಬಾರಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹನಾಗಿ ಬಂದೇ ಬಂದಿದ್ದಾನೆ. ಯಾಕೆ ಬಂದ? ತುಂಬ ಜನ ತಪ್ಪು ತಿಳ್ಕೊಂಡಿದ್ದಾರೆ. ನೋಡಿ,
ದೇವರಾದರೂ ಅವನ ಪ್ರಾರಬ್ಧ ಕರ್ಮ ಏನು, ಅವನು ಮೀನಾಗಿ ಬರಬೇಕಾಯ್ತು, ಆಮೇಲೆ ಹೊಂದಿಯಾಗಿ ಬರಬೇಕಾಯ್ತು, ಈ ಕಡೆ ಮನುಷ್ಯ ಅಲ್ಲ ಪ್ರಾಣಿ ಅಲ್ಲ. ಏನಾದ್ರೆ ನೋಡಿ, ರಾಮ ದೇವರಾದರೂ ಎಷ್ಟು ಕಷ್ಟಪಟ್ಟರಿ, ಹೆಂಡ್ತಿನ ಕಳ್ಕೊಂಡ, 1 ವರ್ಷ ಜಸ್ಟ್ ಮಿಸ್ ಅವನಿಗೆ ಪಟ್ಟಾಭಿಷೇಕ ಎಲ್ಲ ನಡೆಯುತ್ರಿ, 1 ನಿಮಿಷ ಪಟ್ಟಾಭಿಷೇಕ ಕಳ್ಕೊಂಡ, 14 ವರ್ಷ ಕಾಡೆಲ್ಲ ತಿರುಗಿದ. ಏನಾದ್ರೆ ಹಣೆ ಬರ ಪ್ರಾರಬ್ಧ ಕರ್ಮ ದೇವರು ಬಿಡಲ್ಲ. ತಿಳ್ಕೊಂಡು ದೇವರ ಅವತಾರಕ್ಕೆ ಜನ್ಮಾಂತರದ ಕರ್ಮಗಳು ಕಾರಣ ಅಲ್ಲ. ಭಗವಂತ ಸ್ವಾರ್ಥಕ್ಕೋಸ್ಕರವಾಗಿ ಭೂಮಿಯಲ್ಲಿ ಹುಟ್ಟಲ್ಲ. ದೇವರ ಎಲ್ಲ ಹುಟ್ಟಿನ ಹಿಂದೆ ಪರೋಪಕಾರ ಇದೆ. ಸಜ್ಜನರಿಗೋಸ್ಕರ ಭಗವಂತ ಅವತಾರ ಮಾಡ್ತಾನಲ್ಲ, ಅಂತ ಅವತಾರಗಳ ಕಥೆಯನ್ನ ನಮಗೆ ಹೇಳಿದ್ವಿ. ದೇವರು ಇರೋ ತನಕ ಧರ್ಮ ದೇವರನ್ನ ಆಶ್ರಯ ಮಾಡಿಕೊಂಡಿತ್ತು. ದೇವರು ಪರಂಧಾಮಕ್ಕೆ ಹೋದ ಮೇಲೆ ಧರ್ಮ ಎಲ್ಲಿ ಹೋಯಿತು ಆಚಾರ್ಯ, ದಯಮಾಡಿ ನನಗದನ್ನು ಹೇಳ್ರಿ ಅಂತ ಶೌನಕಾದಿ ಬ್ರಾಹ್ಮಣರು ಸೂತರನ್ನ ಕೇಳಿದಾಗ, ಸೂತರು ಉತ್ತರ ಕೊಡುವ ಮೊದಲು ಅವರು ಹೇಳ್ತಾರೆ, ನಾನು ಈಗ ತಾನೇ ಪರೀಕ್ಷಿತನಿಗೆ ಹೇಳಿದ ಭಾಗವತವನ್ನ ಕೇಳಿ ಬಂದಿದ್ದೇನೆ, ನಿಮಗೆ ಕೃಷ್ಣನ ಕಥೆ ಮಾತ್ರ ಸಮಗ್ರ ಭಾಗವತವನ್ನೇ ಹೇಳ್ತೇನೆ ಅಂತ ಶುಕಾಚಾರ್ಯರು ಪ್ರತಿಜ್ಞೆ ಮಾಡಿ, ಭಾಗವತ ಹೇಳುವ ಮೊದಲು ನನ್ನ ಗುರುಗಳ ಪ್ರಾರ್ಥನೆ ಮಾಡುತ್ತೇನೆ ಅಂತಾರೆ ಸುತಾಚಾರ್ಯ. ಸುತಾಚಾರ್ಯರ ಗುರುಗಳು ಯಾರು, ಅವರು ಯಾರಲ್ಲಿ ಈ ಭಾಗವತವನ್ನ ಕೇಳಿದ್ರು ಅಂದ್ರೆ ಶುಕ ಮಹರ್ಷಿಗಳಲ್ಲಿ ಕೇಳಿದ್ರು. ನಿಮ್ಗೆ ಆಶ್ಚರ್ಯ ಗೊತ್ತಾ, ಶುಕಾಚಾರ್ಯ ಪುರಾಣ ಹೇಳ್ತಾ ಇದ್ರು, ಪರೀಕ್ಷಿತ ಕೇಳ್ತಾ ಕೂತಿದ್ದ, ಎಲ್ಲ ತುಂಬಾ ಜನ ಕೂತಿದ್ರಲ್ಲ, ಆ ಜನಗಳ ಮಧ್ಯ ಕೂತವರಲ್ಲಿ ಸೂತಾಚಾರ್ಯರು ಅವರು ಹೇಳ್ತಾರೆ, ಶುಕಾಚಾರ್ಯ ಏನು ಹೇಳಿದ್ರು ಅದನ್ನೇ ನಿಮಗೆ ಹೇಳ್ತೇನೆ ಅಂತ. ನಮಗೇನು ಸಂದೇಶ ಅಂದರೆ, ಭಾಗವತ ಕೇಳುವಾಗ ಎಚ್ಚರಿಕೆಯಿಂದ ಕೇಳಬೇಕು, ಕಾನ್ಸಂಟ್ರೇಷನ್ ಇಟ್ಟು ಕೇಳಬೇಕು. ಯಾಕೆ, ಮನೆಗೆ ನೀವು ಮರಳಿ ಹೋದ ಮೇಲೆ ನಿಮ್ಮನ್ಯಾರಾದರೂ ಕೇಳಿದ್ರೆ ಹೇಳೋ ಹಾಗೆ ಕೇಳಬೇಕು. ತುಂಬಾ ಜನ ಪ್ರವಚನ ಕೇಳಿ ತುಂಬ ಖುಷಿಯಿಂದ ಮನೆಗೆ ಹೋಗಿ ಮನೆಯಲ್ಲಿ ಕೂತವ್ರು ನೋಡಿ ಹೇಳ್ತಾರೆ, ನೀವು ಸುಮ್ಮನೆ ಮನೇಲೇ ಕೂತಿರ್ತೀರಿ, ಏನು ಚೆನ್ನಾಗಿದೆ ಭಾಗವತ, ನೀವು ಹೋಗೋದೇ ಇಲ್ಲ ಅಂದ್ರೆ ಅವ್ರು ಕೇಳಿ ಬೇಜಾರು ಮಾಡಿಕೊಂಡು ಏನು ಹೇಳಿದ್ರು ನೀನೇ ಹೇಳೋ, ಅದು ಆಚಾರ ಬಾಯಲ್ಲೇ ಕೇಳಬೇಕು. ಯಾಕೆ ನಿಮ್ಗೆ ಏನಾಗಿದೆ ಬಾಯಿಲ್ಲ ಅಂದ್ರೆ, ಕೇಳುವಾಗ ಹೇಳುವ ಹಾಗೆ ಕೇಳಬೇಕು. ಹೇಳುವ ಹಾಗೆ ಕೇಳಬೇಕಾದ್ರೆ ಕಿವಿ ಬಿಟ್ಟು ಕೇಳಿದ್ರೆ ಹೇಳಕ್ಕಾಗಲ್ಲ. ಕಿವಿ ಬಿಟ್ಟು ಕೇಳುವಾಗ ಮನಸ್ಸಿಟ್ಟು ಕೇಳಬೇಕು. ಮನಸ್ಸಿಟ್ಟು ಕಿವಿಗೊಟ್ಟಾಗುವುದು. ಜಗನ್ನಾಥದಾಸರು ಹೇಳುವಾಗ ಭಗವಂತನ ಕಥೆ ಕೇಳಬೇಕಾದ್ರೆ ಕಿವಿಗೊಟ್ಟಾಗುವುದು. ನಾವೇನು ತಿಳ್ಕೊಂಡಿದ್ದೀವಿ, ಕಿವಿಯಿಂದ ಕೇಳಿಸ್ಕೊಳ್ಬೇಕು. ಅಲ್ಲ, ಕಿವಿಯಿಂದಲೇ ಕೇಳಿಸ್ಕೊಳ್ಬೇಕು. ಅದನ್ನು ಅವರೇನು ಹೇಳೋದು, ದೇವರನ್ನು ಕಣ್ಣಿನಿಂದ ನೋಡಬೇಕು. ನಮಗೇನು ಗೊತ್ತಿಲ್ಲ, ಕಿವಿಯಿಂದ ನೋಡ್ತೀವಿ, ಕಣ್ಣಿಂದಲೇ ನೋಡ್ತೀವಿ. ಅದೇನು ಹೇಳೋದು ಅಂದರೆ, ಕಿವಿ ಕೊಟ್ಟು ಕೇಳುವುದು ಅಂದರೆ ಕಿವಿ ಕೊಟ್ಟು ಕೇಳೋದಲ್ಲ, ಮನಸ್ಸನ್ನು ಕಿವಿಗೆ ಕೊಟ್ಟು ಕೇಳುವುದು. ಆ ಮನಸ್ಸಿಲ್ಲದೆ ಕೇಳಿದ್ರು ಪ್ರಯೋಜನ ಇಲ್ಲ, ಮನಸ್ಸಿಲ್ಲದೆ ನೋಡಿದ್ರು ಪ್ರಯೋಜನ ಇಲ್ಲ. ಮನಸ್ಸೆಲ್ಲೋ ಇಟ್ಕೊಂಡು ನೀವು ಮಾತ್ರ ಇಲ್ಲೇ ಕೂತಿದ್ರೆ ಏನು ಪ್ರಯೋಜನ ಇಲ್ಲ. ಎಷ್ಟೋ ಬಾರಿ ಬೀದಿಲಿ ಹೋಗುವಾಗ ಎದುರಿಗೆ ಯಾರೋ ಬಂದರೆ ಡ್ಯಾಶ್ ಹೊಡೆದಾಗ, ಏನ್ರಿ ಕಣ್ ಕಾಣಂದ್ರೆ ಅಂದರೆ ಕಾಣುತ್ತೆ, ಎಲ್ಲೋ ಔಟ್ ಆಫ್ ಮೈಂಡ್ ಇದ್ದೆ ಅಂತ. ಮನಸ್ಸು ಎಲ್ಲೋ ಇದ್ರೆ ಎದುರಿಗೆ ಬರೋದೇ ಕಾಣಲ್ಲ. ಎಲ್ಲ ಕಡೆ ಇರುವ ಅದೃಷ್ಟ ಪದಾರ್ಥವಾದ ಪರಮಾತ್ಮ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಸೂತ ಮಹರ್ಷಿಗಳು ಶುಕಾಚಾರ್ಯರಲ್ಲಿ ಪುರಾಣ ಕೇಳುವಾಗ ಮನಸ್ಸಿಟ್ಟು ಕೇಳಿದ್ದಾರೆ. ಹೇಳುವವರು ಭಕ್ತಿಯಿಂದ ಹೇಳಿದ್ದಾರೆ, ವೈರಾಗ್ಯದಿಂದ ಹೇಳಿದ್ದಾರೆ, ನಿಷ್ಪಾಪಿಗಳಾಗಿ ಹೇಳಿದ್ದಾರೆ. ನಿಷ್ಪಾಪಿಗಳ ಬಾಯಲ್ಲಿ ಮಾತ್ರ ಪರಮಾತ್ಮನ ಭಾಗವತವನ್ನ ಕೇಳಬೇಕಂತೆ. ಹಾಗಾದ್ರೆ ನಿಮ್ಮ ಗುರುಗಳು ಅಷ್ಟೊಂದ? ಹೌದು. ಎಂಥವ್ರು? ಯಾರು ನಿಮ್ಮ ಗುರುಗಳು? ಯಂ ಪ್ರೌರದಂತಮನುಪೇತಮಪೇತ ಕೃತ್ಯಂ. 7 ದಿನದಲ್ಲಿ 18,000 ಶ್ಲೋಕದಲ್ಲಿ
18 ಶ್ಲೋಕ ಹೇಳುವಷ್ಟು ಪುರುಸತ್ತು ಇಲ್ಲ. ಯಾವ ಶ್ಲೋಕನೂ ಹೇಳಬಾರ್ದು. ಯಾಕಂದ್ರೆ ಶ್ಲೋಕ ಎಲ್ಲರ ಆಗಿ ಬಂದೇ ಬರುತ್ತೆ. ನಂಗೇನು ಬರುತ್ತೆ ಅನ್ನೋದು ಅವ್ರ ಮುಂದೆ ಒಪ್ಪಿಸಿ ಅವರ ಅನುಗ್ರಹ ಸ್ವೀಕಾರ ಮಾಡಲಿಕ್ಕೆ ಬಂದಿರೋ ಕಾರಣ ಯಂಪ್ರೌರಜಂತ ಹುಟ್ಟಿದ ತಕ್ಷಣ ಮನೆ ಬಿಟ್ಟು ವೈರಾಗ್ಯದಿಂದ ಹೊರಟ ಮಹಾನುಭಾವರು ಶುಕಾಚಾರ್ಯರು. ಅದಕ್ಕೆ ಅವರ ಬಾಯಲ್ಲಿ ಭಾಗವತ ಬಂತು. ನಮ್ಮ ಬಾಯಲ್ಲಿ ಯಾಕೆ ಭಾಗವತ ಬರಲ್ಲ? ಹುಟ್ಟಿದ ಮೇಲೆ 70 ಆಯಿತು, 80 ಆಯಿತು, ಇನ್ನೂ ಮನೆ 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 ಅಂದ್ಕೊಂಡೇ ಇದ್ವಿ. ನಮಗೆ ಭಾಗವತ ಬರಲ್ಲ. ಹುಟ್ಟಿದ ತಕ್ಷಣ ಮನೆ ಬಿಟ್ಟರು. ಇದು ವೈರಾಗ್ಯ. ಅಟ್ಯಾಚ್ಮೆಂಟೇ ಇಲ್ಲ, ಏನಿಲ್ಲ. ಕೆಲವರು ಹುಟ್ಟಿದಾಗೆ ಮನೆ ಬಿಟ್ಟಿರ್ತಾರೆ. ಅಯ್ಯೋ ಯಾಕ್ರಿ ಮನೆ ಬಿಟ್ಟು ಬಂದು, ಏನಿದೆ ಆ ಮನೆ ತುಡುಗಾಡೋ, ಅದಕ್ಕೆ ನಾನು ಬಿಟ್ಟು ಬಂದೆ ಅಂತ. ಅಂದರೆ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಇದ್ರೆ ನಾನು ಮುದುಕಿ ತಂದೆ ತಾಯಿ ನೋಡ್ಕೋಬೇಕು, ನಾನೇ ಬಿಟ್ಬಿಟ್ಟೆ ಅಂಥವ್ರು ನೋಡಿ ಎಂಥ ವೈರಾಗ್ಯವಿ. ಸಣ್ಣ ವಯಸ್ಸಲ್ಲೇ ಮನೆ ಬಿಟ್ಟು ಬಂದ್ಬಿಟ್ರು, ಮೋಸ ಅಂತ. ಶುಕಾಚಾರ್ಯರದ ಹಾಗಲ್ಲ. ಶುಕಾಚಾರ್ಯರು ಎಂಥವ್ರು ಎಂಥ ಮನೆಯಲ್ಲಿ ಹುಟ್ಟಿದ್ದಾರೆ ಅಂದರೆ ಸಾಕ್ಷಾತ್ ವೇದವ್ಯಾಸದೇವರ ಮನೆಯಲ್ಲಿ, ಈ ಜಗತ್ತಿಗೆ ಪ್ರಭು ಸ್ವಯಂ ಭಗವಂತನ ಮನೆಯಲ್ಲಿ ಹುಟ್ಟಿದವರು. ಸಾಕ್ಷಾತ್ ಮಹಾಲಕ್ಷ್ಮಿ ತಾಯಿ, ತಂದೆ ತಾಯಿ ಲಕ್ಷ್ಮೀನಾರಾಯಣ. ಇವ್ರ ಮನೆಯಲ್ಲಿ ಆಸ್ತಿಗೆ ಏನು ಕಡಿಮೆ ರೀ? ಇಷ್ಟೆಲ್ಲ ಆಸ್ತಿ ಇತ್ತು, ಉತ್ತಮ ತಂದೆ ತಾಯಿಗಳಿದ್ರು, ಎಲ್ಲ ಇದ್ರು, ಬಿಟ್ಟು ಬಂದು. ಯಾಕಂದ್ರೆ ಎಲ್ಲಿದ್ರೂ ಅಟ್ಯಾಚ್ಮೆಂಟ್ ಬೆಳ್ಕೊಂಡು ಬಿಡುತ್ತಂತೆ, ವೈರಾಗ್ಯಕ್ಕೆ ಪ್ರತಿಬಂಧಕ ಆಗುತ್ತಂತೆ. ಏನದು ಅಟ್ಯಾಚ್ಮೆಂಟು? ಸುಮ್ಮನೆ ನಿಮಗೊಂದು ಉದಾಹರಣೆ ಹೇಳಿದ್ರೆ ಪಟ್ಟ ಅರ್ಥ ಆಗುತ್ತೆ. ಕೆಲವರು ಮನೆ ಪಕ್ಕದಲ್ಲಿರೋ ಮಠಕ್ಕೆ ಡೈಲಿ ಪ್ರವಚನಕ್ಕೆ ಹೋಗ್ತಾರೆ. ಪ್ರವಚನಕ್ಕೆ ಹೋಗೋದು ಒಳ್ಳೆಯದ ಕೆಟ್ಟದ? ಹೇಳಿ, ಒಳ್ಳೆಯ ತಾನೇ? ಡೈಲಿ ಪ್ರವಚನಕ್ಕೆ ಹೋಗ್ತಿರ್ತಾರೆ. ಒಂದಿನ ಪ್ರವಚನಕ್ಕೆ ಹೋಗೋ ಟೈಮಲ್ಲಿ ಯಾರೋ ಮನೆಗೆ ಬರ್ತಾರೆ. ಅವ್ರಿಗೆ ಕಾಫಿ 1 ಅಕ್ಷರ 2 ಅಕ್ಷರ ಮಾಡಿಕೊಟ್ಟು ಕಡೆ ಕುಂಕುಮ ಕೊಟ್ಟು ಕಳಿಸೋಟ್ಟದ್ಗೆ ಅರ್ಧ ಪುರಾಣ ಮುಗಿದೋಗಿರುತ್ತೆ. ಮನೆ ಬಿಟ್ಟು ಹೋಗುವಾಗ ಅಂದ್ಕೊಳ್ತಾಳೆ, ಎಷ್ಟೋ ಒಂಚೂರ ಕೇಳೋಣ ನಡಿಯಿಂದ ಮನೆ ಬಿಟ್ಟು ಹೋಗ್ತಾರೆ. ಹೋದರೆ ಇವರು ಡೈಲಿ ಎಲ್ಲಿ ಕೂತ್ಕೊಳ್ತಿದ್ರೋ ಅಲ್ಲಿ ಇನ್ಯಾರೋ ಕೂತ್ಬಿಟ್ಟಿರ್ತಾರೆ. ಅಲ್ಲಿ ಹೋಗಿ ಇದು ನಮ್ಮ ಜಾಗ ಅಂತ. ನಿಮ್ಮದು ಯಾವ ಜಾಗ ಇದು? ಒಂದು 4-5 ವರ್ಷ ಒಂದು ಕಡೆ ಕೂತು ಪ್ರವಚನ ಕೇಳಿದ್ದಕ್ಕೆ ಆ ಜಾಗ ನಿಮಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟು ಥರ ಜೋರು ಮಾಡಿದ್ರೆ ಎಷ್ಟು ಅಟ್ಯಾಚ್ಮೆಂಟು ಬೆಳೆಯುತ್ತೆ. 40 ವರ್ಷ 50 ವರ್ಷ ಒಂದು ಮನೆ ಒಳಗಿದ್ರೆ ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಅದಕ್ಕೋಸ್ಕರ ಈ ಅಟ್ಯಾಚ್ಮೆಂಟೇ ಬರಬಾರ್ದು ಅಂತೇಳಿ ಒಂದು ಕಡೆ ಶುಕಾಚಾರ್ಯರು ನಿಲ್ತಾ ಇರಲಿಲ್ಲ. ವೈರಾಗ್ಯದ ದ್ಯೋತಕವೇ ಪರಿವ್ರಾಜಕತೆ. ಸನ್ಯಾಸಿಗಳು ಸದಾ ಸಂಚಾರ ಯಾಕೆ ಮಾಡಬೇಕು? ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ಬಾರ್ದು. ಅದಕ್ಕೋಸ್ಕರವಾಗಿ ಶುಕಾಚಾರ್ಯರು ಸನ್ಯಾಸಿಗಳು, ಅವರು ಬಾಲ ಸನ್ಯಾಸಿಗಳು, ದಿಗಂಬರರು, ಮೈ ಮೇಲೆ ವಸ್ತ್ರ ಕೂಡ ಇಲ್ಲ, ಹಾಗೆ ಹೊರಟು ವೈರಾಗ್ಯದಲ್ಲಿ. ವೈರಾಗ್ಯವನ್ನೇ ಭಾಗ್ಯ ಅಂತ ತಿಳಿದುಕೊಂಡವರ ಬಾಯಲ್ಲಿ ಮಾತ್ರ ಭಾಗವತ ಬರುತ್ತೆ. ಅಂತಹ ವೈರಾಗ್ಯ ಶಿಖಾಮಣಿಗಳು ರುದ್ರಾವತಾರಗಳಾದ ಶುಕಾಚಾರ್ಯರು ನಮ್ಮ ಗುರುಗಳು ಅಂತ ಹೇಳ್ತಾ, ಅವರು ಜೀವನದಲ್ಲಿ ಪಾಪದ ಕೆಲಸವನ್ನೇ ಮಾಡಿ ಅದಕ್ಕೆ ಪರಮಾತ್ಮ ಅವರ ಬಾಯಲ್ಲಿ ಅಷ್ಟು ಚಂದದ ಭಾಗವತ ಹೇಳಿಸಿದ್ದಾನೆ. ಅಲ್ಲ, ಏನು ಕತೆ? ಏನಂದ್ರೆ ಇದೇ ಶುಕಾಚಾರ್ಯರು ಹಿಂದೆ 2 ಅವತಾರ ಮಾಡಿ, ಒಂದು ದೂರ್ವಾಸರಾಗಿದ್ದರು, ಇನ್ನೊಂದು ಅಶ್ವತ್ಥಾಮಾಚಾರ್ಯರಾಗಿದ್ದರು. 2 ಅವತಾರದಲ್ಲಿ ವಿಷ್ಣು ವೈಷ್ಣವ ದ್ರೋಹ ಮಾಡಿದ್ದಾರೆ. ವಿಷ್ಣು ದ್ರೋಹ ವೈಷ್ಣವ ದ್ರೋಹಕ್ಕಿಂತಲೂ ದೊಡ್ಡ ಪಾಪದ ಕೆಲಸ ಇಲ್ಲ. ವೈಷ್ಣವ ದ್ವೇಷ ಹೇತುನ್ಮೇ ಭಸ್ಮಸಾತ್ಪುರು ಮಾಧವ. ವೈಷ್ಣವರಲ್ಲಿ ದ್ವೇಷ ಮಾಡಿದರೆ ಅದು ಬಹಳ ಕಷ್ಟ. ಇವರು ಅದನ್ನು ಮಾಡಿದ್ದಾರೆ. ಏನದು? ಅಶ್ವತ್ಥಾಮಾಚಾರ್ಯರಾದಾಗ ವಿಷ್ಣು ಭಕ್ತರಾದ ಪಾಂಡವರ ಮಕ್ಕಳ ತಲೆಯನ್ನೇ ಕತ್ತರಿಸಿ ಹಾಕಿತು. ವಿಷ್ಣು ಭಕ್ತರಾದ ಪಾಂಡವರ ಸಂತತಿ ಉತ್ತರೆಯ ಗರ್ಭದ ಒಳಗೆ ಗರ್ಭಿಣಿಯಾದ ಹೆಣ್ಣು ಮಗಳು, ಅಭಿಮನ್ಯುವಿನ ಹೆಂಡತಿ, ಗಂಡನನ್ನ ಕಳೆದುಕೊಂಡ ಹೆಂಡತಿ, ತುಂಬು ಗರ್ಭಿಣಿ, ಅನಾಥಳು, ಅವಳ ಗರ್ಭಕ್ಕೆ ತೀಕ್ಷ್ಣವಾದ ಬ್ರಹ್ಮಶಿರೋ ಅಸ್ತ್ರವನ್ನ ಪ್ರಯೋಗ ಮಾಡಿ ಹೊಟ್ಟೆಯಲ್ಲಿ ಇರುವ ಮಗುವನ್ನೇ ಕೊಲ್ಲುವ ದುರ್ಬುದ್ಧಿ ಅಶ್ವತ್ಥಾಮಾಚಾರ್ಯ. ಅಲ್ಲ, ಇಂಥ ಬುದ್ಧಿ ಅವ್ರಿಗೆ
ಹಂಗ್ಯಾಕೆ ಬಂತ ಆಚಾರ್ಯ? ತುಂಬಾ ದೊಡ್ಡ ಕತೆ. ಅವರು ಮಾಡಿದ ಒಂದೇ ಒಂದು ಮಿಸ್ಟೇಕ್ ಇಂಥ ದೊಡ್ಡ ಅಪರಾಧ ಕಾರಣ ಆಯಿತು. ಅದೇನೆಂದ್ರೆ, ಹುಡುಗರೆಲ್ಲ ಆಟ ಆಡ್ತಿದ್ರು. ದುರ್ಯೋಧನಾದಿಗಳ ಏಜು ಇವರೇಜು ಸೇಮ್ ಟು ಸೇಮ್. ಹಾಗೆ ಆಡುವ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದ್ ದಿವಸ ಈ ಕಾಫಿ ಟೀ ಹಾಲು ಕುಡಿಯೋ ಟೈಮ್ ಬಂತು. ಹಾಲು ಕುಡಿಬೇಕು ಅಂತೇಳಿ ಪ್ರತಿನಿತ್ಯ ಯಾವ ಅಶ್ವತ್ಥಾಮಾಚಾರ್ಯ ಮನೆಗೆ ಹೋಗ್ತಿದ್ರು. ಅಶ್ವತ್ಥಾಮಾಚಾರಪ್ಪ ದ್ರೋಣಾಚಾರ್ಯ, ಅಮ್ಮ ಕೃಪಿ, ಬಡವರಲ್ಲೇ ನಂಬರ್ 1 ಬಡವರು. ಯಾಕಂದ್ರೆ ಯಾರಲ್ಲಿ ಎಂದು ಯಾವತ್ತು ಏನು ದಾನ ತಗೊಳ್ತಿರ್ಲಿಲ್ಲ, ಏನು ಅಪರಿಗ್ರಹ ಅನ್ನುವ ದೊಡ್ಡ ಸಂಕಲ್ಪ ಮಾಡಿದ ಮಹಾನುಭಾವರು. ಮಗ ಹಾಲು ಕೇಳಿದ್ರೆ ಹಿಟ್ಟನ್ನು ಬೆರೆಸಿ ನೀರನ್ನ ಕೊಟ್ಟು ಹಾಲಂತ ಹೇಳ್ತಾ ಇದ್ರು. ಮಗನಿಗೆ ಗೊತ್ತಿಲ್ಲ, ಅದೇ ಕುಡಿತಿದ್ದ. ಒಂದಿನ ಈ ದುರ್ಯೋಧನ ಅಂದ, ಡೈಲಿ ನಿಮ್ಮನೆಗೆ ಹೋಗಿ ಕುಡಿಯೋದಿದ್ದೇ ಇದೆ, ಇವತ್ತು ನಮ್ಮನೆಗೆ ಬಾ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತ. ಯಾರ ಮನೆಗೆ? ದುರ್ಯೋಧನನ ಮನೆಗೆ. ಅಲ್ಲಿ ಏನ್ರಿ ದೊಡ್ಡದು ಬಂಗಾರದ ಲೋಟ, ನಿಜವಾದ ಹಸುವಿನ ನಿಜವಾದ ಹಾಲು. ನಾವೆಲ್ಲ ಆರೋಗ್ಯ ಅಂತ ಪ್ಯಾಕೆಟ್ ಕುಡಿದು ಅನಾರೋಗ್ಯ ಅಂತ ಡಾಕ್ಟರ್ ಹತ್ರ ಹೋಗ್ತೀವಿ. ಅಲ್ಲಿ ಆ ಥರ ಹಾಲಿಗೆ ಹೆಸರೇ ಇರಲಿಲ್ಲ. ಹಾಲು ಅಂದ್ರೆ ಹಾಲು ಅಲ್ವಾ? ಹಾಗಾಗಿ ಒಳ್ಳೆ ಹಾಲು, ಒಳ್ಳೆ ಕೇಸರಿ, ಒಳ್ಳೆ ಪಚಕರ್ಪುರ, ಒಳ್ಳೆ ಯಾಲಕ್ಕಿ. ಹಾಲು ಕುಡಿಯೋಕೆ ಮುಂಚೆ ಅದರ ಘಮ ವಾಸನೆ, ಬಾಯಿಗಿಂತ ಮೇಲೆ ಮೂಗು ಹೇಳಿದ್ದನ್ನು ನೋಡಿ ಬಾಯಿ ಓಕೆ ಇರುತ್ತೆ. ಆ ಘಮ ವಾಸನೆಗೆ ಮನಸ್ಸೋತ ಅವರು ದೊಡ್ಡ ಬಂಗಾರ ಲೋಟದಲ್ಲಿ ಹಾಲು ಕುಡಿದ್ರು. ಹಾಲಂದ್ರೆ ಅಂದ್ರು. ಹಾಲಂದ್ರೆ ಇದು ಅವತ್ತು ಗೊತ್ತಾಯ್ತು. ಒಂದಿನ ದುರ್ಯೋಧನನ ಮನೆಯಲ್ಲಿ 1 ಲೋಟ ಹಾಲು ಕುಡಿದ ಮನೋನಿಯಾಮಕರಾದ ಮಹದೇವರ ಅವತಾರಿ ಭೂತರಾದ ಶುಕಾಚಾರ ತಲೆನೇ ಹೀಗೆ ಕೆಡೋದಾದ್ರೆ, ವಿಷ್ಣು ವೈಷ್ಣವ ದ್ವೇಷ ಮಾಡುವ ದುರ್ಬುದ್ಧಿ ಬರೋದಾದ್ರೆ, ದಿನಾ ಬೈಟು ಕುಡ್ಕೊಂಡು ಊರೆಲ್ಲ ತಿರುಗ್ತಾ ಇದ್ರೆ, ಯಾರ ಮನೇಲಿ ಕುಂಕುಮ ಕೊಡ್ತಿದ್ರು ಪರವಾಗಿಲ್ಲ, ಅವ್ರ ಮನೇಲಿ ಕೊಟ್ರೆ ಸಾಕು ಅಂತ ಕುಡ್ಕೊಂಡು ಬರ್ತಾ ಇದ್ರೆ ನಮ್ಮ ಬುದ್ಧಿ ಹೇಗೆ ನೆಟ್ಟಿಗಿರುತ್ತೆ? ಕೆಲವ್ರು ಏನಂತಾರೆ, ಆಚಾರ್ಯ ಒಳಗೆ ಶುದ್ಧವಾಗಿರ್ಬೇಕು, ಹೊರಗೆ ಏನ್ ಮಾಡಿದ್ರೆ ಒಳಗೆ ಶುದ್ಧ ಬೇಕು ಅಂತ. ಅಲ್ಲ, ಒಳಗೆ ಶುದ್ಧ ಮಾಡುವ ಮನೋನಿಯಾಮಕರ ಮನಸ್ಸನ್ನೇ ಮಥನ ಮಾಡುವ ತಾಕತ್ತು ಕಲಿಯಿದೆ ಅಂದ ಮೇಲೆ ನೀವೇನು ಮನೋನಿಯಾಮಕರ? ನಿಮ್ಗೆ ಅಷ್ಟು ದೊಡ್ಡ ಯೋಗ್ಯತೆ ಇದೆಯಾ? ನಿಮ್ಮ ಚುಟುಕೆ ಹೊಡೆಯೋದು ಅಳ್ಳಾಡಿಸ್ಬಿಡ್ತಾನೆ ಕಲಿ. ಹೀಗಾಗಿ ಆ ಒಂದು ವೈಷ್ಣವ ದ್ರೋಹ ಮಾಡಿದ್ದರ ಫಲವಾಗಿ ಅಶ್ವತ್ಥಾಮಾಚಾರ ಆದಾಗ ಒಂದೇ ಒಂದು ಶ್ಲೋಕ ಭಾಗವತ ಅವರ ಬಾಯಲ್ಲಿ ಬರಲಿಲ್ಲ. ಇದೇ ಅಶ್ವತ್ಥಾಮಾಚಾರ್ಯರು ಅತ್ರಿ ಅನಸೂಯೆಯ ಮಕ್ಕಳಾಗಿ ಅವತಾರ ಮಾಡಿದರು. ದತ್ತಾತ್ರೇಯನಿಗೆ ಜೊತೆಯಲ್ಲಿ ಹುಟ್ಟಿದವರು ಯಾರವರು? ದೂರ್ವಾಸರು. ರುದ್ರದೇವರೇ ದೂರ್ವಾಸರಾಗಿ ಬಂದಿದ್ರು. ಅದು ವೈಷ್ಣವ ದ್ರೋಹ 2 ಬಾರಿ ಮಾಡು. 1 ಬಾರಿ ದೂರ್ವಾಸರು ಸನ್ಯಾಸಿಗಳು ಚಾತುರ್ಮಾಸ್ಯಕ್ಕೆ ಅಂತ ಹೇಳಿ ದುರ್ಯೋಧನನ ಮನೆಯಲ್ಲೇ ಕೂತು ಒಂದಿನ ಹಾಲು ಕುಡಿದ್ರೆ ಅವ್ಯವಸ್ಥೆ ಆಗೋದಾದ್ರೆ ಇಡೀ ಚಾತುರ್ಮಾಸ್ಯ ಎಲ್ಲಿ ಕೂಡೋದು? ಎಲ್ಲಿ ಕೂಡಬೇಕು? ಮಂತ್ರಾಲಯಗಳ ಸನ್ನಿಧಾನದಲ್ಲಿ ಕೂಡಬೇಕು, ಉತ್ತಮರ ಮನೆಯಲ್ಲಿ ಕೂಡಬೇಕು, ಉತ್ತಮರ ಅಂಗಳದಲ್ಲಿ ಕೂಡಬೇಕು, ಉತ್ತಮರ ಆಶ್ರಯದಲ್ಲಿ ಕೂಡಬೇಕು. ಇವರೆಲ್ಲಿ ಹೋಗ್ಬಿಟ್ರು? ದುರ್ಯೋಧನಾಚಾರ ಮನೆಗೆ ಹೋಗ್ಬಿಟ್ರು. ಯಾರು? ದೂರ್ವಾಸ. ಏನು ವೈಭವ, ಭಾರಿ ವೈಭವ. ಎಲ್ಲ ಮುಗಿತು ಚಾತುರ್ಮಾಸ್ಯ, ಸೀಮೋಲ್ಲಂಘನ. ಯಾರು ವ್ಯವಸ್ಥಾಪಕರು? ದುರ್ಯೋಧನಾಚಾರ್ಯ. ಅವರಿಗೆ ಸನ್ಮಾನ ಸಮಾರಂಭ. ಸನ್ಮಾನದಲ್ಲಿ ದೂರ್ವಾಸರು ಹೇಳಿದ್ರು, ದುರ್ಯೋಧನ ಎಷ್ಟು ಆಧಾರ ಮಾಡಿದೆ, ಎಷ್ಟು ಉಪಚಾರ ಮಾಡಿದೆ, ನಿಂಗೇನ್ ಬೇಕೋ ವರ ಕೇಳು ಅಂತ ದೂರ್ವಾಸರು ದುರ್ಯೋಧನಂತಂದ್ರು. ದೂರ್ವಾಸರು ಅಂದ್ರೆ ಶಾಪಕ್ ಫೇಮಸ್ ರೀ. ಅಂಥವ್ರ ಕಡೆಯಿಂದ ವರದ ಆಪರ್ಚುನಿಟಿ ಏನ್ ಬೇಕು ವರ ಅಂದ್ರು. ಅವನೇನ್ ಕೇಳಿದ, ನೀವೇನ್ ಕೊಡೋದು ಆಚಾರ್ಯ? ನಿಮಗೇನ್ ಬೇಕು ಹೇಳಿ, ನಾನೇ ಕೊಡ್ತೀನಿ. ಯಾಕಂದ್ರೆ ಕಲಿ. ಅವನಲ್ಲ, ನಿಮ್ಮಿಂದ ನಂಗೇನು ಬೇಡ, ನಿಮ್ಗೆ ತುಂಬಾ ನನ್ನ ಮೇಲೆ ಸಂತೋಷ ಆಗಿದ್ರೆ ಇಷ್ಟೇ ಮಾಡಿ. ಆ ಕಾಡಲ್ಲಿ ಪಾಂಡವರಿದ್ದಾರೆ, ಅವ್ರನ್ನ ಒಂದಿನ ನೀವು ಗೋಳೆ ಬಿಡಿ ಸಾಕು. ನೋಡಿ, ಇದು ವರ. ಕೆಲವರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಏನು ಸತ್ಯನಾರಾಯಣ ಪೂಜೆ? ನಿಮ್ಮ ಮಗ SSLC ಕಟ್ಟಿದ. ಅಯ್ಯ, ನಮ್ಮ ಮಗ ಫೇಲ್ ಆಗೋ ನನಗೆ ಗೊತ್ತು. ಆ ಎದುರುಗಡೆ ಮನೆ ಹುಡುಗ ಪಾಸ್ ಆಗಬಾರ್ದು. ಆ ಇವನ್ ಜೊತೆಗೆ ಯಾರು ದೇವರ ಮಗ ಪ್ರಾರ್ಥನೆ.
ಮನೆ ಹುಡುಗ ಫೇಲ್ ಆಗಲಿ ಅಂತ ನಮ್ಮನೆ ಸತ್ತಾಡ್ಬಿಟ್ಟು ಎಂತ ಬುದ್ಧಿ. ಈ ದುರ್ಯೋಧನ ದೂರ್ವಾಸರನ್ನು ಏನು ಕೇಳಿದ ಅಂದ್ರೆ, ಕಾಡಲ್ಲಿರುವ ಪಾಂಡವರಿಗೆ ಒಂದು ದಿನ ಗೊಳೆ ಹೋಗ್ಬಿಡಿ, ಆಯ್ತು ಬಿಡಪ್ಪ ಅದೇನು ದೊಡ್ಡ ಕೆಲಸ ಸೀದಾ ಹೋಗಿ ಊಟ ಎಲ್ಲ ಆದ್ಮೇಲೆ ದ್ರೌಪದಿಯಲ್ಲಿ ಭಿಕ್ಷೆಯನ್ನ ಕೇಳಿ ಕೃಷ್ಣ ಬಂದು ಉದ್ಧಾರ ಮಾಡಿದ ಕತೆ ವೈಷ್ಣವ ದ್ರೋಹ. ಹೀಗೆ ಅಂಬರೀಷನ ಮನೆಯಲ್ಲಿಯೂ ದೂರ್ವಾಸರು ದ್ವಾಸಿ ಪಾಲನೆ ಹೋಗಿದ ಕಥೆ ಬರುತ್ತೆ. ವಿಷ್ಣು ವೈಷ್ಣವ ದ್ರೋಹದಿಂದಾಗಿ ದೂರ್ವಾಸರಾದಾಗ, ಅಶ್ವತ್ಥಾಮಾಚಾರ್ಯರಾದಾಗ ಯಾವ ಭಾಗವತ ಬಾಯಲ್ಲಿ ಬರಲಿಲ್ಲ, ಆಗ ಹಾಲು ಕುಡಿದದ್ದು ಪ್ರಾಬ್ಲಮ್ ಆಯಿತು. ಆಗ ಅವರು ಅಂದ್ಕೊಂಡ್ರು, ಮುಂದೊಂದು ಜನ್ಮ ಅಂತ ತಗೊಳ್ಳೋದಾಗಿದ್ರೆ ಉತ್ತಮರ ಮನೆಯಲ್ಲಿ ಹುಟ್ಟಬೇಕು, ಹಾಲನ್ನು ಕುಡಿಬೇಕು, ಯಾರ್ಯಾರ್ದು ಮನೆ ಕುಡಿಬಾರ್ದು, ಕುಡಿದ್ರೆ ಭಗವಂತನ ಮನೆಯಲ್ಲೇ ತಗೊಳ್ಬೇಕು ಅಂತ ವೇದವ್ಯಾಸ ದೇವರ ಮನೆಯಲ್ಲಿ ಮಗನಾಗಿ ಬಂದರು. ಅವ್ರ ಮನೆಯಲ್ಲಿ ಹಣ್ಣು ಹಾಲು ಯಾವುದು? ಹಣ್ಣಂದ್ರೆ ಭಾಗವತ, ಹಾಲು ಅಂದ್ರೆ ಭಾಗವತ ಅಮೃತ. ಭಾಗವತಾಮೃತವನ್ನ ವೇದವ್ಯಾಸ ದೇವರು ಶುಕಾಚಾರ್ಯರಿಗೆ ಕೊಟ್ಟರು. ಎಂತ ಬುದ್ಧಿ ಬಂತು ಅಂದ್ರೆ, ಸಾಯ್ತೀನಿ ಅಂತ ಕೂತ ಪರೀಕ್ಷಿತನಿಗೆ ಉದ್ಧಾರ ಮಾಡ್ತೀನಿ ಅಂತ ಹುಡುಕೊಂಡು ಬಂದು ಆ ಭಾಗವತಾಮೃತವನ್ನು ಕೊಡುವ ಸದ್ಬುದ್ಧಿ ಶುಕಾಚಾರ್ಯರಿಗೆ ಬಂತು. ಇಂತಹ ಶುಕಾಚಾರ್ಯರ ಬಾಯಲ್ಲಿ ಪರಮಾತ್ಮ ಭಾಗವತವನ್ನು ನುಡಿಸಿದ. ಅದನ್ನು ನಾನು ಕೇಳಿದೆ, ಅದನ್ನು ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಸೂತ ಪುರಾಣಿಕರು ಶೌನಕಾದಿಗಳಿಗೆ ಭಾಗವತವನ್ನು ಆರಂಭ ಮಾಡುವಾಗ ಎಲ್ಲ ಪರಂಪರೆಯ ದೇವತೆಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಸವೈ ಪುಂಸಾಂ ಪರೋ ಧರ್ಮ ಯಥೋ ಭಕ್ತಿರದೋಕ್ಷಜೆ. ಧರ್ಮ ಅಂದ್ರೆ ಏನು ಕರ್ಮ ಮಾಡಿದಾಗ ನಮ್ಮ ಮನಸ್ಸು ದೇವರಲ್ಲಿ ನಿಶ್ಚಲವಾಗಿ ನಿಲ್ಲತ್ತೋ ಅದಕ್ಕೆ ಧರ್ಮ ಅಂತ ಕರೀತಾರೆ. ಅಹೈತುಕ ಅವ್ಯವಹಿತ ಯಯ ಆತ್ಮ ಪ್ರಸೀದತಿ. ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಆ ಭಕ್ತಿ ಒಳಗೆ 2 ಲಕ್ಷಣ ಇದೆ. 2 ಲಕ್ಷಣಗಳಿಂದ ಕೂಡಿದ ಭಕ್ತಿ ಮಾತ್ರ ದೇವರ ಅನುಗ್ರಹಕ್ಕೆ ಕಾರಣ. ಏನದು? ಪಂಡಿತಾಚಾರ್ಯರು ವಾಯುಸ್ತುತಿಯಲ್ಲಿ ಇದೇ ಮಾತನ್ನ ಹೇಳ್ತಾರೆ. ನಿರ್ವ್ಯಾಜ ನಿಶ್ಚಲ ಸದ್ಗುಣಗಣ ಬೃಹತಿ ಶಾಶ್ವತಿ ಆಶುದೇವ ಗೋವಿಂದೇ ದೇಹಿ ಭಕ್ತಿ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತಿ ಶಾಶ್ವತಿ ಆಶುದೇವ. ವಾಯುದೇವರಲ್ಲಿ ಏನು ಕೇಳ್ತಾ ಇದ್ದಾರೆ? ಗೋವಿಂದೇ ದೇಹಿ ಭಕ್ತಿ, ಭಗವಂತನಲ್ಲಿ ಭಕ್ತಿಯನ್ನು ಕೊಡಿ. ಎಂತ ಭಕ್ತಿ? ಅಹೈತುಕ ಅವ್ಯವಹಿತ. ಹೇತು ಅಂದ್ರೆ ಕಾರಣ. ದೇವರಲ್ಲಿ ಭಕ್ತಿ ಮಾಡುವಾಗ ಕಾರಣ ಇರಬಾರದು. ಏನು ಅರ್ಥ ಆಗೋದು ಅಷ್ಟು ಬೇಗ. ಕೆಲವರು ಈ ಮಾರ್ಚ್ ಏಪ್ರಿಲ್ ಬಂದ್ಬಿಟ್ರೆ ರಾಯಮಠ ಗಣಪತಿ ದೇವಸ್ಥಾನ ಪೂರಾ ಫುಲ್ಲ. ಏನ್ರಿ ದೇವಸ್ಥಾನಕ್ಕೆ ಬಂದ್ರಿ? ಇಲ್ಲ ಪಂಚಾಮೃತಕ್ಕೆ ಕೊಟ್ಟಿದ್ದೆ. ಏನು ಪಂಚಾಮೃತಕ್ಕೆ ಕೊಟ್ಟಿದ್ರಿ? ಮಗ SSLC. ಇಲ್ಲದೆ ಇದ್ರೆ ಪಂಚಾಮೃತ ಕೊಡ್ತಿರ್ಲಿಲ್ಲ, ಇಲ್ಲದೆ ಇದ್ರೆ ಮಠಕ್ಕೆ ಬರ್ತಿರ್ಲಿಲ್ಲ. ಮಠಕ್ಕೆ ಬರಬೇಕಾದ್ರೆ ರೀಸನ್ ಇಟ್ಕೊಂಡು ಬಂದಿದ್ದೀರಿ, ಕಾರಣ ಇಟ್ಕೊಂಡು ಬಂದಿದ್ದೀರಿ. ಇದು ಭಕ್ತಿ ಅಲ್ಲ, ಇದು ಬಿಸ್ನೆಸ್ಸು. ಪ್ರಹ್ಲಾದರಾಜರು ಹೇಳ್ತಾರೆ, ನಿನ್ನ ಬಳಿಗೆ ಬಂದು ಅದು ಬೇಕು ಇದು ಬೇಕು ಅಂತ ಕೇಳ್ತಾನೆ. ಸವೈ ಮಣಿ, ಅವನು ವ್ಯಾಪಾರಿ, ಅವನು ಭಗವಂತನ ಭಕ್ತ ಅಲ್ಲ. ಹಾಗಾದ್ರೆ ದೇವರ ಹತ್ರ ಬರುವಾಗ ರೀಸನ್ ಬೇಡ. ರೀಸನ್ ಬೇಡ ಅಂದ್ರೆ, ಸ್ಕೂಲ್ ಬಿಟ್ಟಾಗ 1ನೇ ಕ್ಲಾಸು 2ನೇ ಕ್ಲಾಸ್ ಮಕ್ಕಳು ಅಮ್ಮನ ಹತ್ರ ಓಡಿ ಬರುತ್ತೆ. ಪುಟ್ಟ ಮಕ್ಕಳು ತಾಯಿ ಹತ್ರ ಓಡಿ ಬರುತ್ತಾ ಇಲ್ಲ? ಆ ತಾಯಿ ಮಗುವಿಗೆ ಕೇಳ್ತಾಳೆ, ನನ್ನ ಹತ್ರ ಯಾಕೆ ಬರ್ತೀಯಾ? ಅದಕ್ಕೇನು ರೀಸನ್ ಇದೆಯಾ? ಅಮ್ಮನ ಹತ್ರ ಬರಲಿಕ್ಕೆ ಮಗುವಿಗೆ ಯಾವ ಕಾರಣ ಬೇಡವೋ ಹಾಗೆ ಭಗವಂತನ ಬಳಿಗೆ ಬರುವಾಗಲೂ ಯಾವ ಕಾರಣ ಇರಬಾರ್ದು. ತಾಯಿಯಲ್ಲಿ ಮಗು ಪ್ರೇಮ ಮಾಡುವಾಗ ಹೇಗೆ ನಿಷ್ಕಲ್ಮಶವಾದ ಭಾವನೆಯಿಂದ ಮಾಡುತ್ತೋ ಹಾಗೆ ಮಂತ್ರಾಲಯ ಪ್ರಭುಗಳಲ್ಲಿ, ಅವರ ಅಂತರ್ಯಾಮಿಯಾದ ವಾಯುದೇವರಲ್ಲಿ, ಅವರ ಉಪಾಸ್ಯ ಮೂರ್ತಿಯಾದ ರಾಮಚಂದ್ರ ಪ್ರಭುವಿನಲ್ಲಿ ಭಕ್ತಿ ಮಾಡುವಾಗ ಅಹೈತುಕ. ಹೇತು ಅಂದ್ರೆ ಕಾರಣ, ಯಾವುದೇ ರೀಸನ್ ಇರಬಾರ್ದು. ವಿತೌಟ್ ರೀಸನ್ ದೇವರಿಗೆ ನಮಗೆ ರಿಲೇಶನ್ಶಿಪ್ ಇರಬೇಕು. ನೀನು ಈಶ, ನಾನು ದಾಸ, ಇದು ನಂದು ನಿಂದು ಸಂಬಂಧ. ಇದು ಬಿಟ್ಟು ಬೇರೆ ಯಾವ
ಅವ್ಯಾಜ. ಆಮೇಲೆ ನಿಶ್ಚಲ. ನಿಶ್ಚಲ ಅಂದರೆ ಅವ್ಯವಹಿತ. ದೇವರಲ್ಲಿ ಮಾಡುವ ಭಕ್ತಿ ನಿರಂತರವಾಗಿರ್ಬೇಕು. ಕೆಲವರು ಏನು ಗೊತ್ತಾ, ಗುರುವಾರ ಬಂದರೆ ಮಾತ್ರ ರಾಯರ ಕೈ ಹಿಡಿತಾರೆ. ಶುಕ್ರವಾರ ಅದೇ ರೋಡಲ್ಲಿ ಹೋದ್ರು ರಾಯರ ಕಡೆ ತಿರುಗಿ ನೋಡೋದು. ಇನ್ನು ಮುಂದಿನ ಗುರುವಾರವರೆಗೂ ನಮಗೂ ರಾಯರಿಗೂ ಸಂಬಂಧ ಇಲ್ಲ. ಹಿಂಗಲ್ಲ, ಕೆಲವರು ಒಂದೊಂದು ವಾರ ಒಬ್ಬೊಬ್ಬ ದೇವರಿಗೆ ಫಿಕ್ಸ್ ಮಾಡಿಕೊಟ್ಬಿಟ್ಟಿದ್ದಾರೆ. ಗುರುವಾರ ಬಂದರೆ ರಾಯ ಬಾರೋ, ತಂದೆ ತಾಯಿ ಬಾರೋ. ಶುಕ್ರವಾರ ಬಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶನಿವಾರ ಬಂದರೆ ಆ ಶನಿಮಾತನ ದೇವಸ್ಥಾನದ ಮುಂದೆ ಭಾರೀ ಕ್ಯೂ. ಭಾನುವಾರ ಬಂದರೆ ನಮಗೇನೆಲ್ಲ ಒಂದೇ ಆಚಾರ್ಯ, ಚರ್ಚ್ ಆದರೂ ಪರವಾಗಿಲ್ಲ, ಎಲ್ಲಾದರೂ ಅಲ್ಲೇ ಹೋಗಿ ನಿಂತು ಬಿಡ್ತಾರೆ. ಇನ್ನು ಸೋಮವಾರ ಬಂದರೆ ಶಿವಾಯ ನಮಃ ಅಂತ ಅಲ್ಲೆಲ್ಲ ಹೋಗ್ತಾರೆ. ಮಂಗಳಗೌರಿ ಪೂಜೆ ಮಾಡ್ಕೊಂಡು ನಿಂತು ಬಿಡ್ತಾರೆ. ಬುಧವಾರ ಬಂದರೆ ವಿಠ್ಠಲ ಅಂತ, ಮತ್ತೆ ಗುರುವಾರ ಹೇಗೆ ರಾಯರ ಮಠ ಇಷ್ಟೇ ಇಟ್ಕೊಂಡು ಹಿಂಗೆಲ್ಲ ಇಲ್ಲ ರೀ. ಒಬ್ಬ ಪತಿವ್ರತ ಸ್ತ್ರೀ, ಒಬ್ಬ ಹೇಳೋದು ತಪ್ಪು ತಿಳ್ಕೊಳ್ಬಾರ್ದು, ಒಬ್ಬ ಪತಿವ್ರತ ಸ್ತ್ರೀ ಯಾವ ಊರಿಗೆ ಹೋದ್ರು ನಿಮ್ಮ ಯಜಮಾನ್ರ ಹೆಸರೇನು ಅಂದರೆ ಊರಿಗೊಂದು ಹೆಸರು ಹೇಳಬಾರ್ದು, ದಿನಕ್ಕೊಂದು ಹೆಸರು ಹೇಳಬಾರ್ದು. ಎಲ್ಲಿ ಹೋದ್ರು ಯಾವತ್ತು ಹೋದ್ರು ಒಬ್ಬನ ಹೆಸರು ಹೇಳಿದ್ರೆ ಅವನು ಪತಿವ್ರತೆ. ಹಾಗೆ ಏಕೋ ದೇವ ನಾರಾಯಣೋವ ಶಿವೋವ. ನೀವು ಎಲ್ಲೇ ಹೋಗಿ ಹೇಗೆ ಇರ್ರಿ, ಒಬ್ಬ ದೇವರ ಉಪಾಸನೆ. ಗಣಪತಿ ನೋಡಿದ್ರು ದೇವರ ಹೆಸರು ಹೇಳಬೇಕು, ವಾಯುದೇವರು ನೋಡಿದ್ರು ದೇವರ ಹೆಸರು. ಅದೇ ಅಂತರ್ಯಾಮಿ ಚಿಂತನೆ. ಎಲ್ಲರಿಗೆ ಹೆಸರು ನೇಮ್ ಕೊಟ್ಟವ ಭಗವಂತ. ನಾಮದ ಏಕ ಏವ, ಆ ಭಗವಂತನ ಉಪಾಸನೆ ಮಾಡಬೇಕು. ಹೀಗೆ ಅವ್ಯವಹಿತವಾಗಿ ಆ ಭಗವಂತನ ಪಾದಾರವಿಂದದಲ್ಲಿ ಭಕ್ತಿ ಮಾಡಬೇಕು. ಯಾರು ಭಗವಂತನ ಪಾದಾರವಿಂದದಲ್ಲಿ ಭಕ್ತಿಯನ್ನ ಮಾಡ್ತಾ ಇದ್ದಾರೆ ಅವರಿಗೆ ದೇವರ ಅನುಗ್ರಹ ಆಗುತ್ತೆ. ಇಂಥ ಭಕ್ತಿಗೆ ಕಾರಣವಾದದ್ದು ಭಗವಂತನ ಕಥಾಶ್ರವಣ. ತಸ್ಮಾತ್ ಏಕೇನ ಮನಸ. ಈ ಎಲ್ಲ ಕಾರಣದಿಂದ ಒಂದೇ ಮನಸ್ಸಿನಿಂದ ಸಜ್ಜನರಿಗೆ ಒಡೆಯನಾದ ಭಗವಂತನ ಕಥೆಯನ್ನೇ ಶ್ರೋತವ್ಯ. ಶ್ರೋತವ್ಯ ಅಂದರೆ ಕೇಳಬೇಕು ಅಂತ ಅರ್ಥ ಅಲ್ಲ, ಕೇಳ್ತಾ ಇರಬೇಕು. ಆಚಾರ್ಯ ಇದೇ ಸಾಧ್ಯ. ಇನ್ನು 5 ನಿಮಿಷಕ್ಕೆ ನೀವು ಬಿಟ್ಟರೆ ಸರಿ, ಇಲ್ಲದ್ರೆ ನಾವೇ ಎದ್ದು ಹೋಗ್ತೀವಿ. ನೀವು ನೋಡಿದ್ರೆ ಕೇಳ್ತಾ ಹೇಗೆ ಸಾಧ್ಯ? ನಿಮ್ಗೊಂದು ಈಸಿ ಮೆಥಡ್ ಹೇಳ್ತೀನಿ ಕೇಳಿ. ನೀವು ನಿಮ್ಮ ಮನೇಲಿ ಎಲ್ಲರ ಹತ್ರ ಫೋನ್ ಇದ್ದೇ ಇದೆ. ಫೋನಲ್ಲಿ ಯಾವುದಾದ್ರೂ ಒಂದು ಉಪನ್ಯಾಸ ಯಾವುದಾದ್ರೂ ಮಾಡಿಬಿಟ್ಟಿದ್ದಾರೆ. ಭಾಗವತದ ಉಪನ್ಯಾಸ ಸಜ್ಜನರ ಮುಖದಿಂದ ಕೇಳುವಂತ ಆನ್ ಮಾಡಿ ಬಿಟ್ಟುಬಿಡಿ. ಕೇಳಬೇಕು ಅನ್ನೋದು ಇಟ್ಕೋಬೇಡಿ. ನೀವು ಕೆಲಸ ಮಾಡ್ತಾ ಇರಿ. ಆ ಶಬ್ದ ನಿಮಗೆ ಕಿವಿಗೆ ಬಿದ್ದರೆ ಸಾಕ್ರಿ. ಅದರ ಮುಂದೆ ನೀವೇನು ಕೂತ್ಕೋಬೇಡಿ. ಶ್ರವಣ. ನೀವು ಬೇಡ ಅನ್ನೋ ಕಿವಿ ಮುಚ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಸೌಂಡ್ ಜೋರಾಗಿ ಕೊಟ್ಬಿಡಿ. ಅಡುಗೆ ಮನೆಯಲ್ಲಿದ್ರೂ ಕೇಳಿಸ್ಬೇಕು, ಬಚ್ಚಲ ಮನೆಯಲ್ಲಿದ್ರೂ ಕೇಳಿಸ್ಬೇಕು, ಹಾಲಲ್ಲಿದ್ರೂ ಕೇಳಿಸ್ತಾ ಇರಿ. ಇದಕ್ಕೆ ಸೌಂಡ್ ಥೆರಪಿ ಅಂತ, ಶಬ್ದದಿಂದ ರೋಗವನ್ನು ಪರಿಹಾರ ಮಾಡುವಂಥದ್ದು. ಈ ಶಬ್ದ ಸಾಧು ಶಬ್ದ, ವೇದವ್ಯಾಸ ದೇವರ ಶಬ್ದ, ಭಾಗವತದ ಶಬ್ದ, ಮಹಾಭಾರತದ ಶಬ್ದ, ವಿಷ್ಣು ಸಹಸ್ರನಾಮದ ಶಬ್ದ, ಗೀತೆಯ ಶಬ್ದ ನಿರಂತರ ಕಿವಿಗೆ ಬೀಳ್ತಿದ್ರೆ ಹುಟ್ಟು ಸಾವಿನ ರೋಗವನ್ನೇ ಕಳೆಯುವ ದೊಡ್ಡ ಟ್ರೀಟ್ಮೆಂಟು ಈ ಭಾಗವತ. ಅದಕ್ಕೆ ಯಾವಾಗಲೂ ಕೇಳಬೇಕು ಅಂದರೆ ಯಾವಾಗಲೂ ಅದು ನಿರಂತರ ನಡಿಬೇಕು. ತಸ್ಮಾತ್ ಏಕೇನ ಮನಸ್ಸ. ಅಲ್ಲ, ಕೇಳೋಕ್ಕಾಗಲಿಲ್ಲಪ್ಪ, ನೀವು ಹೇಳಿದಾಗೆ ಆನ್ ಮಾಡ್ಕೊಂಡಿದ್ದೆ, ಕರೆಂಟ್ ಹೋಯ್ತು, ಏನು ಮಾಡಬೇಕು? ಅವನ ಕೆಲಸ ಮಾಡಿ ಸುಮ್ಮನೆ ಕಡೆ ಕೂತ್ಕೊಂಡ್ಬಿಡಿ. ಕೀರ್ತಿತವ್ಯ. ಕೇಳಿದ್ದು ನೆನಪು ಎಷ್ಟಿರುತ್ತೆ ಅಷ್ಟನ್ನು ಹೇಳಲಿಕ್ಕೆ ಶುರು ಮಾಡಿ. ಶ್ಲೋಕ ಪಾರಾಯಣ ಮಾಡಿ, ದೇವರ ಸ್ತೋತ್ರಗಳನ್ನು ಹೇಳಿ. ಕೀರ್ತಿತವ್ಯ. ಆಚಾರ್ಯ ಹೇಳ್ತಾ ಇದ್ದೆ, ಯಾಕೋ ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ಮು, ಬಾಯಿ ಬಿಡೋಕ್ಕೆ ತೊಂದರೆ ಇಲ್ಲ. ಕಣ್ಮುಚ್ಕೊಂಡು ಮನಸ್ಸಿನಲ್ಲೇ ಆ ರೂಪವನ್ನು ಧ್ಯಾನ ಮಾಡಿ. ಇಲ್ಲ ಹೇಳಿ, ಇಲ್ಲ ಕೇಳಿ, ಇಲ್ಲ ದೇವರ ಸ್ಮರಣೆ ಮಾಡಿ. ದೇವರನ್ನು ಮರೆತು ಒಂದು ಕ್ಷಣ ಇರಬೇಡಿ. ಉದ್ಧಾರ ಆಗುವ ಬಗೆ ಇದು ಅಂತ. ಶ್ರೋತವ್ಯ ಧ್ಯೇಯಶ್ಚ ಸ್ಮರ್ತವ್ಯ. ಆ ಭಗವಂತನನ್ನು ಮರೆಯದೆ ಕೇಳಬೇಕು. ಯಾರು ದೇವರ ಕಥೆಯನ್ನು ನಿರಂತರ ಶ್ರವಣ ಮಾಡ್ತಾರೆ, ಶ್ರವಣ ಮಾಡುವಾಗ ವಾಸನಾಮಯವಾಗಿ ಆ ದೇವರ ರೂಪ ಹೃದಯದಲ್ಲಿ ಬಂದು ಕೂತ್ರೆ, ಒಳಗೆ ಕೂತ ಭಗವಂತ ಹೃದಯದ ಗಂಟು, ಸಂಸಾರದ ಗಂಟು, ಕರ್ಮದ ಗಂಟನ್ನು ಬಿಚ್ತಾನೆ. ಜಗನ್ನಾಥದಾಸರ ಆರಾಧನೆ
ಅವರು ಹೇಳ್ತಾರೆ, ಬಿಟ್ಟವರ ಭವಪಾಶದಲ್ಲಿ ಕಟ್ಟುವನು ಬಹು ಕಠಿಣನಿವ, ಶಿಷ್ಟೇಷ್ಟನೆಂದು ಅನವರತ ಆ ದೇವರನ್ನೇ ಭಕ್ತಿ ಪಾಶದಲ್ಲಿ ಇಲ್ಲಿ ಕಟ್ಟಿಟ್ಟರೆ, ಅನವರತ ಯಾರು ಕಟ್ತಾರೆ ಅವರ ಸಂಸಾರದ ಕಟ್ಟನ್ನೇ ಇವನು ಬಿಡಿಸ್ತಾನೆ. ಸಿಟ್ಟಿನವ ಇವನಲ್ಲ ಕಾಮದ ಕೊಟ್ಟು ಸಲಹುವನು ಸಕಲೇಷ್ಟಗಳ ಅಂತ ಹೇಳ್ತಾರೆ. ಶೃಣ್ವತಾಂ ಸ್ವಗತಃ ಕೃಷ್ಣ ಪುಣ್ಯಶ್ರವಣ ಕೀರ್ತನ ಹೃದಯಂತಸ್ತೋಖ್ಯ ಭದ್ರಾಣಿ ವಿದುನೋತಿ ಸುಹೃತ್ಸತಾಂ. ಹೀಗೆಲ್ಲ ಶುಕಾಚಾರ್ಯರು ಸೂತಾಚಾರ್ಯರು ಶೌನಕಾದಿ ಬ್ರಾಹ್ಮಣರಿಗೆ ಹೇಳ್ತಾ ಅವರು ಹೇಳ್ತಾ ಇದ್ದಾರೆ, ನೀವೇನು ಭಗವಂತನ ಬಗ್ಗೆ ಪ್ರಶ್ನೆ ಮಾಡಿದ್ದೀರಿ, ಇದು ಆರಂಭದಲ್ಲಿ ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರನ್ನ ಪ್ರಶ್ನೆ ಮಾಡಿದ. ಅಂತಹ ಶುಕಾಚಾರ್ಯರು ಪರೀಕ್ಷಿತನಿಗೆ ಏನು ಹೇಳಿದರೋ ಅದೇ ಶ್ರೀಮದ್ ಭಾಗವತ, ಅದು ನಾನು ನಿಮಗೆ ಹೇಳ್ತೇನೆ ಅಂತ ಆರಂಭದಲ್ಲಿ ಭಗವಂತನ 22 ಅವತಾರಗಳ ಕಥೆಯನ್ನ ಸಂಕ್ಷೇಪವಾಗಿ, ದೇವರ ಕಥೆಯಲ್ಲಿ ಇಂಟ್ರೆಸ್ಟ್ ಬರಬೇಕು. ಹೇಗೆ ಕಂಪನಿಯ ಪ್ರಾಡಕ್ಟ್ ಲಾಂಚ್ ಮಾಡುವಾಗ ಸ್ಯಾಂಪಲ್ ಕೊಡ್ತಾರೋ, ವೇದವ್ಯಾಸ ದೇವರ ಕಂಪನಿಯಿಂದ ಬಂದ ಪ್ರಾಡಕ್ಟು ಭಾಗವತ. ಇದನ್ನು ಏಕಾಏಕಿ ಎಲ್ಲರಿಗೆ ಕೊಡಲ್ಲ, ಒಳಗೆ ಏನಿದೆ ಅಂತ ಸ್ಯಾಂಪಲ್ 22 ಅವತಾರಗಳ ಸಂಕ್ಷಿಪ್ತ ಭಾಗವತವನ್ನ ಸೂತರು ಶೌನಕಾದಿಗಳಿಗೆ ಹೇಳಿದ್ದಾರೆ. ಆ ನಂತರದಲ್ಲಿ ವಿಸ್ತಾರವಾಗಿ ಶುಕ ಮತ್ತು ಪರೀಕ್ಷಿತರ ಸಂವಾದದಲ್ಲಿ ಬರ್ತಕ್ಕಂಥದ್ದು. ಶುಕಾಚಾರ್ಯರು ಪರೀಕ್ಷಿತನಿಗೆ ಭಾಗವತ ಹೇಳಲಿಕ್ಕೆ ತಾವು ದಯಮಾಡಿಸಿದ್ದಾರೆ. ನಿನ್ನೆ ನಾನು ಆ ಎಲ್ಲ ಕಥೆಯನ್ನ ಹೇಳಿದ್ದೆ. ಪರೀಕ್ಷಿತ ಮಹಾರಾಜ ಶಾಪಕ್ಕೆ ತುತ್ತಾಗಿ ಗಂಗಾ ನದಿ ತೀರದಲ್ಲಿ ಪ್ರಾಯೋಪವೇಶಕ್ಕೆ ಕೂತಾಗ ಪಾಂಡವರ ಸಂತತಿ ಅಂತ ಹೇಳಿ ಜಗತ್ತಿನ ಎಲ್ಲ ಸಜ್ಜನರು ಅವನನ್ನ ಮಾತಾಡಿಸಿಕೊಂಡು ಹೋಗೋಣ ಅಂತ ಬಂದರು. ಅದರ ಮಧ್ಯದಲ್ಲಿ ಬಂದ ಶುಕಾಚಾರ್ಯರಿಗೆ ಪಾದಪೂಜೆ ಮಾಡಿ ಅವನು ಕೇಳ್ತಾ ಇದ್ದಾನೆ, ಸಾವು ಸಮೀಪಿಸಿದ ವ್ಯಕ್ತಿ ಏನನ್ನ ಶ್ರವಣ ಮಾಡಬೇಕು, ದಯಮಾಡಿ ಹೇಳಿ, ಏನು ಮಾಡಿದರೆ ಈ ಜನ್ಮ ಸಾರ್ಥಕ ಆಗುತ್ತೆ ಅಂತ ಕೇಳಿದಾಗ ಶುಕಾಚಾರ್ಯರು 2ನೇ ಸ್ಕಂದದಲ್ಲಿ ಹೇಳ್ತಾರೆ, ಉತ್ತಮವಾದ ಪ್ರಶ್ನೆ ಕೇಳಿದೀಯಾ, ಇದು ನಿನ್ನ ಸಲುವಾಗಿ ಕೇಳಿಲ್ಲ, ಜಗತ್ತಿನ ಜನರ ಕ್ಷೇಮಕ್ಕಾಗಿ ಕೇಳ್ತಾ ಇದ್ದೀಯಾ. ಈ ಪ್ರಶ್ನೆಗೆ ಉತ್ತರ ಎಲ್ಲರಿಗೆ ಬೇಕಾಗಿದೆ. ತುಂಬಾ ಜನ ದೇವರು ಕೊಟ್ಟ ಆಯುಷ್ಯ, ಈ ದೇಹ ವ್ಯರ್ಥವಾಗಿ ಕಳ್ಕೊಳ್ಳುತ್ತಿದ್ದಾರೆ. ಆದರೆ ಮೋಕ್ಷ ಬಯಸುವವ, ದೇವರನ್ನು ಹೊಂದಬೇಕು ಅನ್ನುವವ ಮಾತ್ರ ಒಂದು ಕ್ಷಣ ವ್ಯರ್ಥ ಮಾಡಬಾರ್ದು. ಏನ್ ಮಾಡಬೇಕು ನಾಳೆ ಹೇಳ್ತೇನೆ ಎಂದಿದ್ದಾರೆ. ನಾಳೆ ನಾವು ಇದೆಲ್ಲ ಸೇರಿ ಮತ್ತೆ ಕೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಇಂದಿನ ಪ್ರವಚನವನ್ನ ಪರಮ ಪೂಜ್ಯ ಶ್ರೀ ಮಂತ್ರಾಲಯ ಮಠಾಧೀಶರ ಅಂತರ್ಯಾಮಿಯಾದ ಮಂತ್ರಾಲಯ ಪ್ರಭುಗಳ ಅಂತರ್ಯಾಮಿ, ಮುಖ್ಯ ಪ್ರಾಣನ ಅಂತರ್ಯಾಮಿ, ಉಪಾಸ್ಯ ಮೂರ್ತಿಯಾದ ಸೀತಾಪತೆ ಶ್ರೀ ಮೂಲರಾಮಚಂದ್ರ ದೇವರ ಪಾರಾಯಣಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇಂದ್ರ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು.